ನನಗೆ ಮೊದಲಿಂದನೂ ಹಾಸನ ಜಿಲ್ಲೆಗೆ ಹೋಗ್ಬೇಕು ಅಂತ ಚಿಕ್ಕ ಮಗುವಿನಿಂದನೂ ಆಸೆ ಇತ್ತು. ಯಾಕೆ ಹೇಳ್ತೇನೆ, ಯಾಕೆ ಚಿಕ್ಕ ಮಗುವಿಂದ ಆಸೆ ಇತ್ತು ಅಂದ್ರೆ, ಅಲ್ಲಿ ಬೇಲೂರು ಹಳೆಬೀಡು ನೋಡ್ಬೇಕು ಅಂತ ಸಣ್ಣವಳಿಂದಲೂ ಕನಸು ನನಗೆ. ಒಂದು ಇಷ್ಟು ಒಳ್ಳೆಯ ಆತ್ಮೀಯ ಸ್ವಾಗತವನ್ನ ನೀವೆಲ್ಲ ನಮ್ಗೆ ಕೋರ್ತಾ ಇದ್ದೀರಾ. ತುಂಬಾ ಹೃದಯ ತುಂಬಿ ಬರ್ತದೆ. ಯಾಕೆಂದ್ರೆ ನಾನು ಅನೇಕ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಈ ಹಿಂದೆ. ಯಾವ ಜಿಲ್ಲೆಯಲ್ಲೂ ಈ ರೀತಿಯಾಗಿ ಪತ್ರಕರ್ತರ ಸಂಘದವರು ಬಂದು ವಿಶ್ ಮಾಡಿದ್ದಾರೆ, ಆದ್ರೆ ಈ ರೀತಿಯಾಗಿ ಸ್ವಾಗತವನ್ನು ಯಾರು ಕೋರಿರ್ಲಿಲ್ಲ. ಅದಕ್ಕೆ ಮೊದಲನೇದಾಗಿ ತಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೆ ಹೇಳ್ಬೇಕು ಅಂದ್ರೆ, ನಾನು ಈ ಸರ್ಕಾರಿ ಸೇವೆಗೆ ಸೇರಿದ್ದು 2006ರಲ್ಲಿ. ನಾನು ಇತರ ವಿಷಯಗಳನ್ನ ಮಾತಾಡೋದಕ್ಕಿಂತ ಮುಂಚೆ ನನ್ನ ಬಗ್ಗೆನೂ ಸ್ವಲ್ಪ ಹೇಳ್ಕೊಂತೇನೆ, ಇಲ್ಲಾಂದ್ರೆ ಅದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಎಲ್ಲರಿಗೂ ಬಹಳ ಇರುತ್ತೆ. ಮೇಡಮ್ ಎಲ್ಲಿಂದ ಬಂದ್ರು, ಏನ್ ಓದಿದ್ದಾರೆ, ಏನ್ ಮಾಡ್ತಾರೆ, ಹ್ಯಾಂಗ್ ಬಂದ್ರು ಇಲ್ಲಿ, ಎಷ್ಟೊಂದು ಪ್ರಶ್ನೆಗಳು ನಿಮ್ಮಲ್ಲೂ ಕಾಡ್ತಾ ಇರ್ತವೆ. ಏನು ಮುಚ್ಚುಮರೆ ಅಂತದೇನು ಇಲ್ಲ. ಸೊ ಹಾಗೆ ಹೇಳ್ಬೇಕು ಅಂದ್ರೆ, ತುಂಬಾ ಹಂಬಲ್ ಫ್ಯಾಮಿಲಿ, ಫಾರ್ಮರ್ಸ್, ರೈತರ ಕುಟುಂಬದಿಂದ ಬಂದಿರೋರು. ನಮ್ಮ ತಂದೆ ಅಷ್ಟೆಲ್ಲಾ ಕುಟುಂಬದಿಂದ ಅಂದ್ರೆ ಎಲ್ಲ ತುಂಬಾ ದೂರ ಎಲ್ಲ ಸಂಬಂಧಿಕರಿಂದ ಎಲ್ಲಾ ಸೇರಿಸಿದ್ರು ನಮ್ಮ ತಂದೆ ಒಬ್ಬರೇನೆ PUC ಪಾಸ್ ಆಗಿದ್ದು. PUC ಪಾಸ್ ಅಲ್ಲ, ಫೇಲ್ ಆಗಿದ್ದು. PUC ಫೇಲ್ ಆಗಿ ಅವರು ಒಂದು ಸಣ್ಣ ನೌಕರಿಗೆ ಸೇರಿದ್ದು. ಸೊ ಅಂತ ಕುಟುಂಬದಿಂದ ಬಂದಿರೋರು. ಇನ್ನೆಲ್ಲ ರೈತರು ಹೊಲ ಮನೆ ತೋಟ ಗದ್ದೆ ಈ ತರನೇ ಎಲ್ಲ ಕೆಲಸ ಮಾಡ್ಕೊಂಡು ಇದ್ದವರು. ಅದು ಒಂದು ಜಿಲ್ಲೆಗೆ ಸ್ಪ್ರೆಡ್ ಆಗಿಲ್ಲ, ಒಂದು 2-3 ಅಲ್ಲೆಲ್ಲ ಲೋಕಲ್ ಅವರೆಲ್ಲ. ಸೊ ಹಾಗಾಗಿ ಅಂತ ಬ್ಯಾಕ್ ಗ್ರೌಂಡ್ ಇಂದ ಬಂದು ಒಂದು ಒಳ್ಳೆ ಎಜುಕೇಶನ್ ತೆಗೆದುಕೊಂಡು, ಆಮೇಲೆ ನಮ್ಮ ತಂದೆ ಹೇಳ್ತಾರೆ, ಇವಳು ಫಸ್ಟ್ ಆಫ್ ಆಲ್ ಚೆನ್ನಾಗಿ ಓದೋದು ಎರಡನೇ ವಿಷಯ, ಹೆಣ್ಮಕ್ಳು ಓದಿದ್ರೇನು ಬಿಟ್ರೇನು ಅನ್ನೋ ಒಂದು ಮನೋಭಾವನೆ ಇರ್ತಕ್ಕಂತಹ ಕುಟುಂಬ. ಏನ್ ಓದಿದ್ರು ಅವ್ರಿಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋ ಕುಟುಂಬ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಅಕಾಡೆಮಿಕಲಿ ತುಂಬಾ ಚೆನ್ನಾಗಿದ್ದೆ. ಆದ್ರೂ ಸಹ ನಾನು SSLC ಪಾಸ್ ಆದಾಗ ನಮ್ಮ ತಂದೆ ಹೇಳಿದ್ರು, ನಾನು ಸೈನ್ಸ್ ತಗೊಳ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನನಗೆ ಬಹಳ ಆಸೆ. ನಮ್ಮ ತಂದೆ, ಅಮ್ಮ ಅದೆಲ್ಲ ಏನು ಬೇಡ, ಸುಮ್ಮನೆ ಆರ್ಟ್ಸ್ಗೆ ಹೋಗ್ಬಿಡು, ಅಂದ್ರೆ ಖರ್ಚಿರೋದಿಲ್ಲ ಅಂತ. ಇನ್ನೊಂದು ಮತ್ತೆ ಸೈನ್ಸ್ ಹೋದ್ರೆ ಎಲ್ಲ ತುಂಬಾ ಖರ್ಚಾಗ್ತದೆ. ಅವ್ರಿಗೆ ಯಾರೋ ಹೇಳಿದ್ರಂತೆ, ಅವಳೇನಾದ್ರು ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಅದು ಹೋದ್ರೆ ಅವ್ರಿಗೆ ಸಮನಾದ ಹುಡುಗನ ಹುಡುಕ್ಬೇಕು, ಮತ್ತೆ ಮದುವೆ ಖರ್ಚಾಗ್ತದೆ, ಅದೆಲ್ಲ ಮಾಡ್ಬೇಡ. ಅಂದ್ರೆ ಶಿಕ್ಷಣಕ್ಕೆ ಹೆಣ್ಮಕ್ಳಿಗೆ ಯಾವ ರೀತಿ ಒತ್ತು ಕೊಡ್ತಾರೆ ಅನ್ನೋದು ಇದು ತೋರಿಸುತ್ತೆ. ಇದು ಅನುಭವಿಸಿರೋದು ನಾವು ಸಹ. ಯಾಕೆ ನಾನು ಹಠ ಮಾಡಿ ಸೈನ್ಸ್ ತಗೊಂಡೆ. ಅವ್ರು ಏನ್ ಹೇಳಿದ್ರು, ಅವ್ರು ಹೇಳ್ತಾ ಇದ್ರು, ಏನೋ ಒಂದು ಸಣ್ಣ ಟೀಚರ್ ಆಗ್ಬಿಡು, ಇಲ್ಲ ಏನೋ ಒಂದು ಅಡ್ವೊಕೇಟ್ ಆಗ್ಬಿಡು, ಈ ರೀತಿಯಾಗಿ ಹೇಳೋದು. ಸೊ ಅಂದ್ರೆ ಆ ಬ್ಯಾಕ್ ಗ್ರೌಂಡ್, ನಿಮ್ಗೆ ಒಂದು ವಿಷನ್ IAS ಅಥವಾ ಒಬ್ಬ ಜಿಲ್ಲಾಧಿಕಾರಿ ಕನಸು ತುಂಬಾ ದೂರದ ಮಾತು, ಅಂತಹ ಬ್ಯಾಕ್ ಗ್ರೌಂಡ್ ಇಂದ ನಾವು ಬರ್ತೇವೆ. ಅದೇನು ಎಲ್ಲಾ ಸಫಿಸ್ಟಿಕೇಟೆಡ್ ಎಲ್ಲಾ ಇದೆ, ನೀವು ಅಚೀವ್ ಮಾಡಿ ಬಂದ್ಬಿಟ್ಟಿದ್ದೀರಾ ಅಂತ ಅಲ್ಲ. ತುಂಬಾ ಹಾದಿ ಕಠಿಣ ಅನಿಸ್ತದೆ. ಅಷ್ಟೆಲ್ಲಾ ಮಾಡಿ ಹಾಗೇನು ನಾನು ಡಿಗ್ರಿ ಮುಗಿಸಿರ್ಲಿಲ್ಲ. ಅವ್ರಿಗೆ ಜವಾಬ್ದಾರಿ ಅಂದ್ರೆ ಅಂತಹ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಮದುವೆ ಮಾಡಿಬಿಟ್ರೆ ಜವಾಬ್ದಾರಿ ಮುಗಿತು ಅನ್ನೋ ಒಂದು ಮನಸ್ಥಿತಿ. ಸೊ ಮದುವೆನೂ ಮಾಡ್ಬಿಟ್ವಿ, ಆಯ್ತಾ. ನಾವು 1 ವಾರ ಊಟ ಬಿಟ್ಟು ಮಲಗಿದ್ದು ಆಯ್ತು, ಮದುವೆ ಬೇಡ ನಾನು ಹೋಗ್ಬೇಕು ಅಂತ. ಆದ್ರೂ ಅರೇಂಜ್ ಮ್ಯಾರೇಜ್ ಮಾಡಿದ್ವಿ. ಸೊ ನನ್ನ ಅದೃಷ್ಟಕ್ಕೆ ನಮ್ಮ ಮನೆಯವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಇಲ್ಲ ಮುಂದೆ ಹೋದು ಅಂತ ಹೇಳಿದ್ರು. ನಂತರ ನಾನು MSc ಮಾಡಿದೆ ಮೈಕ್ರೋಬಯಾಲಜಿಯಲ್ಲಿ. ದೆನ್ CFCRAಯಲ್ಲಿ ರಿಸರ್ಚ್ ಸ್ಕಾಲರ್ ಅಂತ ಸೇರ್ಕೊಂಡೆ. ಐ ವಾಂಟೆಡ್ ಟು ಬಿಕಮ್ ಎ ಸೈಂಟಿಸ್ಟ್ ಆಗ್ಲಿಕ್ಕೆ ತುಂಬಾ ಆಸೆ ಇತ್ತು. ಮತ್ತೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಅವರು ಬ್ಯಾಂಕ್ ಅಲ್ಲಿ ಇದ್ರು ನಮ್ಮ ಹಸ್ಬೆಂಡ್. ಆಗ ಹೇಳ್ತಾ ಇದ್ರು, ಅದು ಆಲ್ ಇಂಡಿಯಾ ಟ್ರಾನ್ಸ್ಫರ್ ಇತ್ತು, ಅವ್ರಿಗೆ ನಾನು ವರ್ಕ್ ಮಾಡೋದು ಬೇಕಾಗಿರ್ಲಿಲ್ಲ. ಅವ್ರು ಹೇಳ್ತಾ ಅವ್ರ ಮನೆ ಕಡೆನೂ ಸ್ವಲ್ಪ ಚೆನ್ನಾಗಿದ್ರು. ಸರಿ, ಅವ್ರು ಹೇಳಿದ್ರು, ಏನು ಕೆಲಸ ಮಾಡೋದು ಬೇಕಾಗಿಲ್ಲ, ಮನೇಲಿ ಜೊತೆಲಿ ಇರ್ಬೋದು, ಯಾಕಂದ್ರೆ ನಿಮ್ದು ಟ್ರಾನ್ಸ್ಫರಬಲ್ ಜಾಬ್ ಇದೆ. ಬಟ್ ನಾನು ಬಹಳ ಆಂಬಿಷಿಯಸ್, ಮೊದಲಿಂದನೂ ನಾನು ತುಂಬಾ ವೆರಿ ಫೈಟರ್ ಅಂತೆಲ್ಲ, ಹಾಗೆ ತುಂಬಾ ಅಗ್ರೆಸಿವ್ ಆಗಿ ಇರ್ತಿದ್ದೆ, ರೆವಲ್ಯೂಷನರಿ ತರ ಈ ಆಟಿಟ್ಯೂಡ್. ಅದಕ್ಕೆ ಅವರು ಹೇಳಿದ್ರು, ನೀನು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ನೀನು IAS ಹಾಗೂ UPSC ಎಕ್ಸಾಮ್ ಬರಿ ಅಂತ ಹೇಳಿದ್ರು. ಸೊ ಮೊದಲನೇ ಅಟೆಂಪ್ಟ್ ಇನ್ನು ಆಗ್ತಾನೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು UPSC ಫಿಲಿಮ್ಸ್ ಕ್ಲಿಯರ್ ಆಯ್ತು. ಫಸ್ಟ್ ಅಟೆಂಪ್ಟ್ ಅಲ್ಲೇ ಮನೇಲಿ ಕುತ್ಕೊಂಡು ಓದಿದ್ದೀನಿ, UPSC ಫಿಲಿಮ್ಸ್ ಕ್ಲಿಯರ್ ಆಯ್ತು. ಆಗ ಅವ್ರು ಹೇಳ್ತಾ ಇದ್ರು, ನಾನು ಅನ್ಕೊಂಡೆ
ನಿಮಗೆ ಒಂದು ದೊಡ್ಡ ಗೋಲ್ ಕೊಟ್ರೆ, ಅಂದ್ರೆ UPSC ಅಂತ ಎಕ್ಸಾಮ್, ಕಷ್ಟದ ಎಕ್ಸಾಮ್ ಕೊಟ್ರೆ ನೀನ್ ಪಾಸ್ ಆಗೋದಿಲ್ಲ, ಹೇಗಿದ್ರು ಮನೇಲಿ ಉಳ್ಕೊಂತೀಯ. ಈಗ ನಡೆದ್ರೆ ಪಾಸ್ ಆಗ್ಬಿಟ್ಟಿದೀಯ. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಮನೇಲಿ ಕುತ್ಕೊಂಡು ಬರೀ 6 months 7 months ಅಲ್ಲಿ ಒಂದು ಫಿಲಿಮ್ಸ್ ಪಾಸ್ ಮಾಡ್ತಾರೆ UPSC ಅಂದ್ರೆ. ಶಿ ಇಸ್ ನಾಟ್ ಅನ್ ಆರ್ಡಿನರಿ. ಸೊ ಅವ್ರಿಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಹೋಯ್ತು, ಶಿ ಕ್ಯಾನ್ ಡೂ ಅಂತ ಹೇಳಿ. ಆಗ ಅವರ ಸಪೋರ್ಟ್ ಜಾಸ್ತಿ ಆಯ್ತು. ಸೊ ಈ ರೀತಿಯಾಗಿ ಆಮೇಲೆ ಬುಕ್ಸ್ ನೀವು ಕೇಳ್ಬೋದು, ನನಗೆ ಮೆಟೀರಿಯಲ್ಸ್ ಏನು, ಬುಕ್ಸ್ ಏನು. ನಾನು ಯಾವತ್ತೂ ಕೋಚಿಂಗ್ ಹೋಗ್ಲಿಲ್ಲ, ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ಲಿಲ್ಲ. ನಾನು ಮದುವೆ ಆಗಿ ಹೊಸದ್ರಲ್ಲಿ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿದ್ದೆ. ಒಂದು ಹಳ್ಳಿ, ತುಂಬಾ ಬ್ಯೂಟಿಫುಲ್ ಇರೋ ಒಂದು ವಿಲೇಜ್. ಅದ್ರ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅವರ ಮನೆ ಒಂದು ಕಲ್ಯಾಣ ಮಂಟಪ ಇರ್ತಾವಲ್ಲ, ರಿಲೇಷನ್ ಆ ತರ ಹಂಚಿನ ಮನೆಗಳು, ಹಳ್ಳಿ ಮನೆಗಳು, ತುಂಬ ಕುಟುಂಬ, ಬಿಗ್ ಫ್ಯಾಮಿಲಿ. ಅಲ್ಲಿ ಒಂದು 4 ರೂಮ್ಸ್ ಇರೋದು, ಒಂದು ರೂಮ್ ಯಾವಾಗ್ಲೂ ಲಾಕ್ ಆಗಿರೋದು. ಸೊ ನಾನು ಹೊಸದಾಗಿ ಮದುವೆ ಆಗಿ ಹೋಗಿದ್ದೆ, ಕೇಳಿದೆ ಅವ್ರಿಗೆ, ಇಲ್ಲ ಈ ರೂಮ್ ಯಾಕೆ ಲಾಕ್ ಮಾಡಿದ್ರಿ, ಎಲ್ಲ ಓಪನ್ ಇದೆ, ಎಲ್ಲಾ ಕಡೆ ರೈತರದ್ದು ತೋಟ ಎಲ್ಲ ಇತ್ತು, ಅವ್ರದ್ದು ಅಡಿಕೆ ತೋಟ ಎಲ್ಲ, ಇದೆಲ್ಲ ರೂಮಲ್ಲಿ ಎಲ್ಲ ಇದೆ, ಇದ್ಯಾಕೆ ಕ್ಲೋಸ್ ಮಾಡಿರ್ತೀರ ಯಾವಾಗ್ಲೂ ಅಂತ. ಅವ್ರೆಷ್ಟು ನಕ್ರು ಅಂದ್ರೆ ಅವ್ರ ಅಮ್ಮನ ಹತ್ರ ಹೋಗಿ ಒಂದು ಕೀ ಇಸ್ಕೊಂಡ್ ಬಂದ್ರು. ಅದನ್ನ ಓಪನ್ ಮಾಡಿದ್ರು ರೂಮ್ನ. ನೋಡ್ತೇನೆ ರೂಮ್ ತೆಗೆದು ಟ್ರೆಷರ್ ಇತ್ತು, ಅಂದ್ರೆ ಒಂದು ಖಜಾನೆ. ನೋಡಿ ಶಾಕ್ ಆಯ್ತು. ಪುಸ್ತಕಗಳು, ಒಂದು ದೊಡ್ಡ ರೂಮ್, ಅದು 12x15 ಅಷ್ಟು ದೊಡ್ಡ ರೂಮ್, ಹಳ್ಳಿಲಿ ಗೊತ್ತಲ್ಲ. ಅದು ನೋಡಿದ್ರೆ ಅದ್ರ ತುಂಬಾ ಪುಸ್ತಕಗಳು. ಅರೆ ಏನಿದೆ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ನಾನು UPSCಗೆ ಪ್ರಿಪೇರ್ ಆಗ್ತಾ ಇದ್ದೆ, ನಾನು ಬ್ಯಾಂಕ್ ಪ್ರೊಬೇಷನರಿ ಆಫೀಸರ್ ಕೆಲಸ ಸಿಕ್ಕ ತಕ್ಷಣ ನಂಗೆ ಓದ್ಲಿಕ್ಕೆ ಆಗ್ಲಿಲ್ಲ, ಎಲ್ಲ ಇಲ್ಲಿ ಡಂಪ್ ಮಾಡ್ಬಿಟ್ಟಿದ್ದೆ. ಮತ್ತೆ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಾ ನಮ್ಮಮ್ಮ ಈಗ? ನಮ್ಮ ಅತ್ತೆಗೆ ಬಹಳ ಡಿಮ್ಯಾಂಡ್ ಹಳ್ಳಿಯಲ್ಲಿ. ಎಲ್ಲರೂ ಬರೋದೆ ಅವರ ಹೆಸರು ನಿಂಗಮ್ಮ ಅಂತ ಹೇಳಿ, ನಾವೆಲ್ಲ ನಿಂಗಜ್ಜಿ ಅಂತೀವಿ. ನಿನ್ನ ಮಗಂದು ಒಂದು ಪುಸ್ತಕ ಕೊಡಮ್ಮ ಅಂತ ಬರ್ತಾರೆ ಎಲ್ಲರೂ. ಬಹಳ ಡಿಮ್ಯಾಂಡ್ ನಮ್ಮ ಅಜ್ಜಿಗೆ. ಯಾಕೆ? ಅಲ್ಲೆಲ್ಲ ಮನೇಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಅಲ್ಲಿ ಮಂಡಕ್ಕಿ ಮಾಡ್ತಾರೆ. ಮಂಡಕ್ಕಿಗೆ ಅರ್ದು ಅದನ್ನ ಇದು ಮಾಡಿ ಅದಕ್ಕೆ ಮಂಡಕ್ಕಿ ತುಂಬಿ ಕೊಡ್ಲಿಕ್ಕೆ ಇವರು ಬಂದು ಒಂದು ಪುಸ್ತಕ ಕೇಳೋರು, ಇವ್ರು ಎಲ್ಲರಿಗೂ ಒಂದೊಂದು ಪುಸ್ತಕಗಳನ್ನ ಕೊಡೋರು. ಇಮ್ಯಾಜಿನ್ ನನ್ನ ಸ್ಥಿತಿ ಹೇಗಾಗ್ಬೇಕಾಗ. ಅವ್ರಿಗೆ ಬಹಳ ಡಿಮ್ಯಾಂಡ್. ನಾನು ಏನ್ ಮಾಡಿದೆ, ಆ ಪುಸ್ತಕಗಳೆಲ್ಲ ನೋಡ್ತೀನಿ. ಅವರು ಇಂಡೆಕ್ಸ್ ಮಾಡಿದ್ರು, ಎಕನಾಮಿಕ್ಸ್, ಇಂಡಿಯನ್ ಎಕನಾಮಿ, ಹಿಸ್ಟ್ರಿ, ಇಂಟರ್ನ್ಯಾಷನಲ್ ಅಫೇರ್ಸ್, ಮ್ಯಾಗಝೀನ್ಸ್, ಪ್ರತಿಯೊಂದು ಒಂದೊಂದು ಸಬ್ಜೆಕ್ಟ್ ಅಲ್ಲಿ 100-200 ಪುಸ್ತಕಗಳು, ಮತ್ತೆ ಒಳ್ಳೊಳ್ಳೆ ರೈಟರ್ಸ್, ಆಟೋಬಯೋಗ್ರಫೀಸ್, ಒಂದು ಲೈಬ್ರರಿ ತರನೇ ಇತ್ತು. ಅದಕ್ಕೆ ಈಗ ನಾನು ಹೇಳುದು, ನನಗೆ ಪುಸ್ತಕ ಕೊಡಿ ಅಂತ ಹೇಳಿ. ಅದೇ ಪುಸ್ತಕಗಳನ್ನ ನಾನೆಲ್ಲ ಒಂದು ಬಾಕ್ಸ್ಗೆ ತುಂಬಿಕೊಂಡು ಊರಿಗೆ ಹೊರಟೆ. ನಮ್ಮ ಅತ್ತೆಗೆ ಬಹಳ ಅಪ್ಸೆಟ್ ಆಗ್ಬಿಟ್ಟಿದ್ರು. ನನ್ನ ಪುಸ್ತಕಗಳನ್ನ ಇವಡಕ್ಕೆ ತಗೊಂಡೋಗ್ತೇವೆ. ದೆನ್ ನಮ್ಮ ಮನೆಯವರು ಹೇಳಿದ್ರು, ಇಲ್ಲ ಅವಳು ಹೋಗ್ಬಿಟ್ಟು ವಾಪಸ್ ಕೊಡ್ತಾಳೆ ನಿಮಗೆ, ನೀವು ಯೂಸ್ ಮಾಡಿರಂತೆ ಅಂತ ಹೇಳಿ. ದಟ್ ವಾಸ್ ಎ ಜರ್ನಿ. ಅದೇ ಬುಕ್ಸ್ ಗಳನ್ನ ನಾನು ಓದಿದ್ದು ಮತ್ತೆ ಪ್ರಿಪೇರ್ ಆಗಿದ್ದು ಸಹ. ನಂತರ ಎಲ್ಲ ಅಡಿಷನಲ್ ಬುಕ್ಸ್ ರೆಫರ್ ಮಾಡ್ತಾ ಹೋದೆ. ಅಂದ್ರೆ ಜರ್ನಿ ಹೇಗೆ ಶುರು ಆಗುತ್ತೆ ಅಂತ ಹೇಳಿ. ದೆನ್ ದಟ್ ಇಸ್ ಅ ಫೌಂಡೇಶನ್. ಸೊ ನಾನು ಆ ರೀತಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದು, ಸ್ವಂತವಾಗಿ ಓದಿದ್ದು, ಸೆಲ್ಫ್ ಸ್ಟಡಿ. ದೆನ್ ಐ ಕುಡ್ ಕ್ಲಿಯರ್ KS. ಮೀನ್ ವೈಲ್ ನಾನು ಸೇಫ್ ಕಲಾಭವನಕ್ಕೆ ನಾವು ವಿಸಿಟ್ ಮಾಡಿದ್ವಿ. ಈಗ ನಮ್ಮಲ್ಲಿ ಎಷ್ಟು ಅನುದಾನ ಇದೆ ಅದನ್ನೆಲ್ಲ ಮೊಬಿಲೈಸ್ ಮಾಡಿ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ, ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ. ಅದ್ರ ಪಕ್ಕದಲ್ಲಿ ಒಂದು ಜಾಗ ಇದೆ, ನೀವು ನೋಡಿರ್ಬೋದು. ಅದನ್ನ ಒಂದು ತಾಲೀಮು ಜಾಗ ಅಂತ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿದೆ. ಇಲ್ಲಾಂದ್ರೆ ಅಲ್ಲಿ ಸುಮ್ಮನೆ ಹಾವು ಹುಳಗಳು ಎಲ್ಲ ಸೇರ್ಬಿಟ್ಟಿದೆ. ಆ ಜಾಗವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ. ಒಂದು ಸಮಿತಿಯನ್ನ ರಚಿಸಿದ್ದೇನೆ. ಅದರಲ್ಲಿ ನಾವು ಬರೀ ಅಧಿಕಾರಿಗಳಿದ್ದಾರೆ, ಬಟ್ ನಾನು ಅಧಿಕಾರಿಗಳು ಬೇಡ, ಈ ರಂಗ ಕ್ಷೇತ್ರದಲ್ಲಿ ಒಂದು ಅನುಭವಿ ಇದ್ದವ್ರಿಗಾದ್ರೆ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಇದ್ರೆ ನಮ್ಗೆ ಒಂದು ಗೈಡ್ ಮಾಡ್ಲಿಕ್ಕೆ, ಮೇಡಮ್ ಒಂದು ಕಲಾಕ್ಷೇತ್ರ ಮಂಟಪ ಅಂದ್ರೆ ಹೇಗಿರ್ಬೇಕು, ಭವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಐಡಿಯಾ ಕೊಡ್ತಾರೆ. ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಖಂಡಿತ ನಾನು ಪ್ರಯತ್ನ ಮಾಡ್ತೇನೆ. ಬಟ್ ನಾನು ಇಲ್ಲಿ ಚರ್ಚೆ ಬೇಡ. ಒಂದ್ ನಿಮಿಷ ಸ್ನೇಹಿತರೆ, ಈಗ ನಮ್ಮ ಎಲ್ಲರ ಕರೆಗೆ ಹೋಗೋಣ. ಹೊಯ್ಸಳ ಉತ್ಸವ ಹೌದು, ಅನುಕೂಲ ಆಗ್ತದೆ. ಹೌದು, ಇದು ಒಂದು ಒಳ್ಳೆಯ ಸಲಹೆ ಇದೆ. ನನಗೆ ಇದು ಐಡಿಯಾನೇ ಇರ್ಲಿಲ್ಲ, ಹೊಯ್ಸಳ ಉತ್ಸವ ಅಂತ ಹೇಳಿದ್ರೆ. ಇದು ತುಂಬಾ ಒಳ್ಳೇದಾಯ್ತು. ಅದು ಖಂಡಿತ ಮನಸ್ಸಲ್ಲಿ ಇದೆ. ಅದನ್ನ ಈ ಸರಿ ಅಟ್ಲೀಸ್ಟ್ ಈ ವರ್ಷ ನಾವು ಅದನ್ನ ಪ್ರಯತ್ನ ಮಾಡೋಣ. ಹೊಯ್ಸಳ ಉತ್ಸವ
ಇದು ಕಲಾಕ್ಷೇತ್ರದು ಕಲಾಭವನ. ಇವತ್ತಿಗೆ ನಾವು ಆಕ್ಚುಲಿ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ಇದ್ವಿ. ಅಲ್ಲಿ ಏನಾಗ್ತದೆ, ಅಟ್ಲೀಸ್ಟ್ ಒಂದು CSR ಇಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಈಗ ನಾನು ಒಂದು 2-3 ಶಾಲೆಗೆ ಹೋದ್ರೆ ತುಂಬಾ ಒಳ್ಳೆಯ ಜಾಗ ಇದೆ, ಎಲ್ಲ ಇದೆ, ಆದ್ರೆ ಕಟ್ಟಡಗಳು ಶಿಥಿಲ, ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್, ಅದೆಲ್ಲ ಇಶ್ಯೂ ತುಂಬಾನೇ ಇದೆ. ಆಮೇಲೆ ಮಕ್ಕಳು ಸರ್ಕಾರಿ ಶಾಲೆಗೆ ಏಕೆ ಬರ್ತಿಲ್ಲ ಅನ್ನೋದನ್ನ ಮುಖ್ಯ ಕಾರಣ ನನ್ನ ಪ್ರಕಾರ ಗುಣಮಟ್ಟ ಅಂತಾನೆ ಅನ್ಸುತ್ತೆ. ನೀವು ಅದೇ ನಾವು KPSC ಶಾಲೆಗಳಂತ ಮಾಡ್ತೀವಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್, ಅಲ್ಲಿ ಇಂಗ್ಲಿಷ್ ಮೀಡಿಯಂ, ಆಂಗ್ಲ ಭಾಷೆ ಮಾಧ್ಯಮ, ಎವ್ರಿಬಡಿ ಎಲ್ಲರೂ ಸಹ ಖುಷಿಯಾಗಿ ಅಡ್ಮಿಷನ್ ಆಗ್ಬಿಡುತ್ತೆ. ಹಾಗಾಗಿ ಯಾಕೆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅನ್ನೋದಕ್ಕೆ ಅನೇಕ ವಿಷಯಗಳಿದೆ. ಸೊ ಒಂದೇ ಕಾರಣ ಇಲ್ಲ ಅದಕ್ಕೆ. ಬಟ್ ಒಂದಂತೂ ನಾನು ಒಪ್ಕೊಳ್ತೇನೆ, ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬೇಕು, ಅದು ನಮ್ಮ ಮೂಲ ಕರ್ತವ್ಯ ಅಂತ ನಾನು ಅನ್ಕೊಂತೇನೆ. ಈ ವಿಚಾರ ರಾಜಕೀಯ ನಮ್ಮ ಆತ್ಮ ಸಾಂಸ್ಕೃತಿಕವಾಗಿ ತುಂಬಾ ಮಹತ್ವ ಆದ್ರೆ ಆತ್ಮ ನಮಗೆ ಇನ್ನೂ ಕೂಡ ಸಾಂಸ್ಕೃತಿಕವಾಗಿ ಏನಾದ್ರು ಕೆಲಸ ಮಾಡಬೇಕು, ನಿಜವಾದ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುವಾಗಿ ಅದರಲ್ಲೂ ಕೂಡ ಈಗ ಕಲಾಭವನ ನಾವು ಕೂತ್ಕೊಂಡು ನಾವು ಗ್ರಾಮ ಜಾಗ ಇದೆ, ದೇವಸ್ಥಾನ ನೀರು ಹಾಕಿದ್ದು ಬೇರೆ ಹೋಗಿಲ್ಲ. ನೀವು ಹೇಳ್ತಾ ಇರುವಂತ ಇಶ್ಯೂ ಬೇರೆ ಇರ್ತದೆ, ಅದು ಜಿಲ್ಲೆಯಾಗಿ ತಗೊಂಡು ಹಕ್ಕುಪತ್ರ ಕೊಟ್ಟಿಲ್ಲ, ಬೇರೆ ಬೇರೆ ಬಿಗ್ ಇಶ್ಯೂ. ಲೋಕಾಯುಕ್ತ ಕೂಡ ಹೋಗಿದೆ ಮೇಡಮ್, ಸಂತ್ರಸ್ತರು ಇಲ್ಲಿ, ಆದ್ರೆ ಜಮೀನು ತಗೊಂಡಿರೋದು ಬೆಂಗಳೂರು. ಕಳ್ಕೊಂಡಂತವರು ಜಮೀನ ಸಂತ್ರಸ್ತರಾಗಿರೋರು ಇಲ್ಲಿವರಾಗಿದೆ, ಆದ್ರೆ ಜಮೀನು ಹೋದರಾಗಿರೋರು ಬೆಂಗಳೂರು ಮತ್ತೆ ಭೂಮಾಪಿ ಜಿಲ್ಲೆಯ ಸಂತ್ರಸ್ತರು ಮೇಬಿ ಬಹಳ ಹೇಳಿದ್ದು ಸಾರ್ವಜನಿಕರ ಪಾರ್ಕ್ ಇದೆ. ಇಲ್ಲಿ ನೀವು ಅಂಗಡಿಗೆ ಹೋಗ್ತೀರಿ, ಯು ಹ್ಯಾವ್ ಟು ಪಾರ್ಕ್ ಸಮ್ವೇರ್. ಅಲ್ಲೇ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ಒಳ್ಳೆ ಬಿಟ್ಬಿಟ್ಟು ನೀವು ಎಲ್ಲ ಹೋಗ್ಬಿಡೋದಲ್ಲ. ಅದು ಹಾಗೆ ಒಂದು ಚಾರ್ಜಬಲ್ ಪಾರ್ಕಿಂಗ್ ಲಾಟ್ ಅನ್ನ ಮಾಡಬೇಕು ಅಂತ ಹೇಳೋದು ಒಂದು. ಇನ್ನೊಂದು, ನೀವು ಅವರು ಬಿಲ್ಡಿಂಗ್ ಪ್ಲಾನ್ ಕೊಡುವಾಗ ಕಡ್ಡಾಯವಾಗಿ ಪಾರ್ಕಿಂಗ್ ಲಾಟ್ ಅವರ ಇದು ಅಪ್ರೂವ್ ಆಗಿ ಕೊಡಬೇಕು. ತಗೊಂಡ್ಬಿಟ್ಟು ಈಗ ಅದನ್ನ ಮಿಸ್ಯೂಸ್ ಬೇರೆ ಉದ್ದೇಶಗಳಿಗೆ ನೀವು ಅದನ್ನ ಉಪಯೋಗ ಮಾಡ್ತಿದ್ದೀರಿ ಅಂದ್ರೆ ಅಲ್ಲಿ ಪೆನಾಲ್ಟಿ ಮತ್ತೆ ಅವ್ರಿಗೆ ಹೋಗಿ ಅದನ್ನ ಸರಿಪಡಿಸಬೇಕು. ಆ ಮಾನಿಟರಿಂಗ್ ಸಿಸ್ಟಮ್ ನಮ್ಮಲ್ಲಿ ಬರ್ಬೇಕು, ಬೆಂಗಳೂರಿದೆ. ಹೌದು, ಮನೆಯಲ್ಲಿ ಶಂಕರಮಠ ರೋಡ್ ಈ ಕಡೆಯಿಂದ ಹೋಗುತ್ತಿದೆ, ಆ ಕಡೆಯಿಂದ ಇದಕ್ಕೆ ಸಂಪಿಗೆ ರೋಡ್ ಇದೆ, ಆ ಸಂಪಿಗೆ ರೋಡ್ ಹತ್ರ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ. ಅವ್ರು ಅದು ತುಂಬಾ ಜನರಿಗೆ ತುಂಬಾ ತೊಂದರೆ ಆಗಿದೆ. ಅದು ಹೇಗೆ ಅದಕ್ಕೆ ಮತ್ತೆ ಅವರ ಅಧ್ಯಕ್ಷರ ಜೊತೆಯಲ್ಲಿ ಸಭೆಯನ್ನ ಮಾಡಿದ್ದೇವೆ. ಅಲ್ಲಿ ನೋಡ್ಬೇಕು ಅಂದ್ರೆ ಇದು ನಗರಸಭೆ ಅಲ್ಲ, ಒಂದು ನಗರಸಭೆ ಇದ್ಬಿಟ್ಟು ಒಂದು ಮಹಾನಗರ ಪಾಲಿಕೆಯಾಗಿ ಒಂದು ಪದೋನ್ನತಿ ಅದನ್ನ ಪಡೆದಿದೆ. ತುಂಬಾ ಒಳ್ಳೆಯ ವಿಚಾರ. ಯಾಕಂದ್ರೆ ಸಿಬ್ಬಂದಿನೂ ನಮಗೆ ಹೆಚ್ಚಿನದಾಗಿ ಸಿಬ್ಬಂದಿ ಸಿಗ್ತಾರೆ, ಮತ್ತೆ ಅನುದಾನನೂ ಸಹ ಹೆಚ್ಚಿನದಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಟ್ರಾಫಿಕ್ ಮತ್ತೆ ಎಲ್ಲ ಈಗ ಜನಸಂದಣಿ ಈಗ ಜಾಸ್ತಿ ಆಗಿದೆ. ಇನ್ನೊಂದು ಮೇನ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದು, ನಾನು ಸಿಟಿಯಲ್ಲಿ ಓಡಾಡುವಾಗ ಎಲ್ಲಿನೂ ಪಾರ್ಕಿಂಗ್ ಲಾಟ್ಸ್ ಇಲ್ಲ. ಎಲ್ಲಾ ರಸ್ತೆಗಳು ಪಾರ್ಕಿಂಗ್ ಅಲ್ಲಿ ಇರ್ತದೆ. ಟೂ ವೀಲರು ಫುಟ್ಪಾತ್ ನೀರು ಬಿಟ್ಟು ರಸ್ತೆಗಳಿಗೆ ಬಂದಿದೆ. ಆಮೇಲೆ ರಸ್ತೆಗಳಲ್ಲಿ ಹ್ಯಾಕರ್ಸ್ ಅದೆಲ್ಲ ಇದೆ. ಒಂದು ಮಹಾನಗರ ಪಾಲಿಕೆಯ ಲಕ್ಷಣಗಳು ಬರಬೇಕಾಗ್ತದೆ. ಫಸ್ಟ್ ಟಾರ್ಗೆಟ್ ಈಸ್ ನಮ್ಮ ಫುಟ್ಪಾತ್ಗಳು ಡೆವಲಪ್ ಆಗ್ಬೇಕು. ಅದಕ್ಕೆ ನಾವು ಹೇಳ್ತೀವಿ ಪಾದಚಾರಿ ಆಂದೋಲನ ಆಗ್ಬೇಕು. ಹೇಳ್ಬೇಕು ಅಂದ್ರೆ ಯಾವುದೇ ನಗರ ಒಂದು ಸುಂದರೀಕರಣ ಆಗ್ಬೋದು ಅಥವಾ ಸೌಲಭ್ಯಗಳಿಂದ ಮತ್ತೆ ಸಾರ್ವಜನಿಕ ಹಿತೈಷಿ ಆಗ್ಬೇಕು ಅಂದ್ರೆ ಅದು ಫುಟ್ಪಾತ್ಗಳು ಅಂತ ನಾನು ಹೇಳ್ತೇನೆ. ಎಲ್ಲಿ ಪಾದಚಾರಿಗಳು ಇರೋದೇ, ಪಾದಚಾರ ಪಥ ಇರೋದಿಲ್ಲ, ಅಲ್ಲಿ ಒಂದು ಅದು ನಗರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಏನಾಗ್ತದೆ, ಪಾದಚಾರಿಗಳು ಓಡಾಡೋದೆಲ್ಲ ರಸ್ತೆಗೆ ಬರ್ತಾರೆ. ಆ ರಸ್ತೆಗೆ ಬಂದ್ರೆ ಅನೇಕ ವಿಷಯಗಳು, ಆಕ್ಸಿಡೆಂಟ್ಸು, ಅಪಘಾತಗಳು, ಮತ್ತೆ ಇದೆಲ್ಲ ವಿಷಯಗಳು. ಇವೆಲ್ಲ ಒಂದು ನಗರ ಮತ್ತೆ ಪ್ಲಾಸ್ಟಿಕ್ ವೇಸ್ಟ್, ಗಾರ್ಬೇಜ್ ಡಿಸ್ಪೋಸಲ್, ಡ್ರೈನೇಜ್ ಕ್ಲೀನಿಂಗ್, ಇವನ್ನೆಲ್ಲ ಒನ್ ಬೈ ಒನ್ ನಾವು ತೆಗೆದಿದ್ದೇವೆ.
ಪೊಲೀಸ್ ಇದ್ರೆ ಜಾಗ ಕೊಟ್ಟರೆ ನಾವು ಟ್ರಾಫಿಕ್ ಸಿಸ್ಟಮ್ ಅಂತ ಅವರು ಜಾಗ ಇಲ್ಲ ಅಂತ ಹೇಳ್ತಾರೆ. ಇದು ಈ ತರ ಇಲ್ಲ, ನಾನು ಟಿಎಂಸಿ ಲ್ಯಾಂಡ್ ಇದೆ ಸುಮಾರು ಕಡೆ. ಅದನ್ನ ಇದು ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಪಾರ್ಕಿಂಗ್ ಇನ್ನೊಂದು ಹೇಳ್ಬೇಕಾದ್ರೆ ಹೇಳ್ತೇನೆ. ಕೆಲವು ಹೋಟೆಲ್ಸ್ ಇದೆ, ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ಪಾರ್ಕಿಂಗ್ ಲಾಟ್ ಅಂತ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಅದನ್ನ ಲ್ಯಾಬೊರೇಟರಿ ಮಾಡಿದ್ದಾರೆ, ಗಾರ್ಬೇಜ್ ಇದು ಮಾಡಿದ್ದಾರೆ, ಅವರ ಏನೋ ಮಾಡಿದ್ದಾರೆ. ಮತ್ತೆ ರಸ್ತೆಗಳಲ್ಲಿ ಮಾತ್ರ ವೆಹಿಕಲ್ಸ್ ನಿಲ್ತಾ ಇದೆ. ಇದು ಎಲ್ಲ ಕೆಲವಲ್ಲ ಮೇಡಮ್, ಬಹುತೇಕ ಇರೋ ಎಲ್ಲಾ ಆಸ್ಪತ್ರೆಗಳಲ್ಲೂ ಅದೇ ಸಮಸ್ಯೆ ಇದೆ ಮೇಡಮ್. ಎಲ್ಲಾ ಮಾಲ್ಗಳಲ್ಲೂ ಕೂಡ ಅದೇ ಸಮಸ್ಯೆ ಇದೆ. ಅದಕ್ಕೆ ನಮ್ಮ BBMP ತರ ಒಂದು ಏನಾದ್ರೂ ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು ಅವ್ರಿಗೆ. ಒಂದು ವೆಹಿಕಲ್ಗೆ ಇಷ್ಟು ಇಲ್ಲಿ ಪಾರ್ಕ್ ನಿಲ್ಸಿದ್ರೆ, ನೀವು ರಸ್ತೆಯಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ನೀವು ಪಾರ್ಕಿಂಗ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ ಅಮೌಂಟ್ ಫಿಕ್ಸ್ ಮಾಡೋದಲ್ಲ ಮೇಡಮ್, ಅದನ್ನ ಅವ್ರೇನು ತಗೊಂಡಿದ್ದಾರೆ. ಸೊ ಮುಖ್ಯವಾಗಿ ನಮಗೆ ತುಂಬಾ ಚಾಲೆಂಜಿಂಗ್ ಆಗ್ತಾ ಇರೋದು ಈಗ ರೈತರ ಸಮಸ್ಯೆಗಳಲ್ಲಿ ಬಂದ್ರೆ ಈ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಗಳು ಬಹಳ ಇದೆ. ಪರಿಹಾರ ಕೊಡ್ಲಿಕ್ಕೆ ಇನ್ನು ಅನೇಕ ಸ್ಕೀಮ್ಸ್ ನಾವೀಗ ನಮ್ದು ಅನೇಕ ನಮ್ಮ ನೀರಾವರಿ ಪ್ರಾಜೆಕ್ಟ್ಸ್ಗಳನ್ನ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿನ ಅಕ್ವಿಸಿಷನ್ ಮತ್ತೆ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕಾಗಿರೋದು ತುಂಬಾ ಇಶ್ಯೂಗಳಿದೆ. ದಟ್ ಇಸ್ ಅ ಫಸ್ಟ್ ಪ್ರಯಾರಿಟಿ ಆಗ್ತದೆ. ಸೆಕೆಂಡ್ ಒನ್ ಆಗಿ ಓಕೆ, ಎಜುಕೇಶನ್ SSLC ಅಲ್ಲಿ ಸರಿ ಹಾಸನ್ 7th place ಅಲ್ಲಿ ಚೆನ್ನಾಗಿದೆ. ಆದ್ರೆ ಶಾಲೆಗಳು, ಕಟ್ಟಡಗಳು ಇದೆಲ್ಲ ನೋಡಿದ್ರೆ ಎಜುಕೇಶನ್ ಆಲ್ಸೋ ವಿ ನೀಡ್ ಟು ಟೇಕ್ ಅ ಪ್ರಯಾರಿಟಿ. ಆಮೇಲೆ ಕ್ವಾಲಿಟಿ ಎಜುಕೇಶನ್. ನಾವು ಎಜುಕೇಶನ್ ಬಗ್ಗೆ ಈಗ 1-2-3 ಶಾಲೆಗೆ ಹೋದೆ, ಇವತ್ತು ಒಂದು ಶಾಲೆ ಮತ್ತೆ ಇನ್ನೊಂದೆರಡು ಶಾಲೆಗೆ ಆ ಮಕ್ಕಳಿಗೆ ಒಂದು ಸಣ್ಣ ಒಂದು ಮ್ಯಾಥಮೆಟಿಕಲ್ ಕ್ವಶನ್ ಅಲ್ಲಿ ಬೋರ್ಡ್ ಅಲ್ಲಿ ಬಂದ್ರೆ 5ನೇ ಕ್ಲಾಸ್ ಮಗು ಹೇಳಲಿಕ್ಕೆ ಬರುವುದಿಲ್ಲ. 200 into 1 ಅಂದ್ರೆ 100 into 1 ಅಂದ್ರೆ 100 ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ನಾವು ಫೋಕಸ್ ಮಾಡ್ಬೇಕಾಗ್ತದೆ. ಎಜುಕೇಶನ್ ಕೊಡ್ತಾ ಇದೀವಿ, ಎಲ್ಲ ಹಾಕ್ತಾ ಇದೀವಿ, ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿನೂ ಮತ್ತೆ ಈಗ ಕೆಲಮಿತಿಯಲ್ಲಿ ಈಗ ನಾವು ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು, ಇದು ಇರ್ಬೋದು. ಅದ್ರ ಜೊತೆಯಲ್ಲಿ ಈಗ ನಾವು ಸಕಲೇಶ್ಪುರದಲ್ಲಿ ಅನೇಕ ಸಮಸ್ಯೆಗಳು, ರಸ್ತೆ ಸಮಸ್ಯೆಗಳು, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆಗಳು, ಮತ್ತೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅದು ಮತ್ತು ಜಲಾಂತ ಆಗ್ಬಿಟ್ಟಿದೆ, ಬರ್ನಿಂಗ್ ಇಶ್ಯೂ ಆಗ್ಬಿಟ್ಟಿದೆ. ಸೊ ಹೌದು. ಸೊ ಆ ರೀತಿಯಾಗಿ ಮತ್ತೆ ಇನ್ನೇ ಅನೇಕ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಅವೆಲ್ಲ ಹಾಗೆ ಬಿದ್ದಿದೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಮೊಮೆಂಟಮ್ ತಗೊಂಡ್ಬೇಕಿದೆ ಅದು. ಸೊ ಈ ರೀತಿ ಈ ಖಾತೆ ತುಂಬಾ ಸಮಸ್ಯೆ ಇದೆ. ಈ ಖಾತೆದು ಪಂಚಾಯತ್, ಗ್ರಾಮ ಪಂಚಾಯತ್ ವತಿಯಿಂದ ಹಾಕ್ತಿದೆ ಈ ಖಾತೆ ಗ್ರಾಮ ಪಂಚಾಯತ್ಗಳಲ್ಲಿ. ಅದರ್ವೈಸ್ ನಮ್ಮಲ್ಲಿ PDOಗಳದ್ದು ಇದು ಇಶ್ಯೂ ಇದೆ, ಅದು CO ಅವರು ಕಾಲ್ ತಗೊಳ್ಬೇಕಾಗ್ತದೆ. ಅದರ್ವೈಸ್ ನಮ್ಮಲ್ಲಿ ಈಗ ದರ್ಖಾಸ್ತು ಪೋಡಿ ಆಂದೋಲನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗೆ ನೋಡ್ಬೇಕು ಅಂದ್ರೆ ಹಾಸನ್ ಕಂದಾಯ ವಿಷಯಗಳಲ್ಲಿ ತುಂಬಾನೇ ಫಸ್ಟ್ ಪ್ಲೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆ ಕಂದಾಯ ವಿಷಯಗಳನ್ನ ಹೊರತುಪಡಿಸಿ ಏನು ಒಂದು ಮಹಿಳಾ ಸಬಲೀಕರಣ ವಿಷಯಗಳಾಗ್ಲಿ, SHG ಗ್ರೂಪ್ಸ್ ನ ಸಬಲೀಕರಣ, ನಮ್ಮ ಅರ್ಬನ್ ಮಹಿಳಾ ಸ್ವಸಹಾಯಕ ಗುಂಪುಗಳ ಬಲವರ್ಧನೆ ಮತ್ತೆ ಎಜುಕೇಶನ್ ಅವುಗಳ ಒಂದು ಈಗ ನೋಡಿ, ಈಗ ನಾನು ಮೊನ್ನೆ ಒಂದು ರೈತರ ಆತ್ಮಹತ್ಯೆಯಲ್ಲಿ ವಿಸಿಟ್ ಮಾಡಿದಾಗ ಆ ಮಗು ಡ್ರಾಪ್ ಔಟ್, PUC ಆದ ತಕ್ಷಣ ಸ್ಕೂಲ್ ಬಿಟ್ಬಿಡ್ತಾರೆ, ಮತ್ತೆ ಎಲ್ಲಿ ಹೋಗ್ಬೇಕು? ಮತ್ತೆ ಅದೇ ಸೈಕಲ್, ವಿಶಿಯಸ್ ಸೈಕಲ್ ಅಲ್ಲಿ ಅವ್ರು ಬಿದ್ಬಿಡ್ತಾರೆ. ಮತ್ತೆ ಬಾಲ್ಯ ವಿವಾಹ ಎಷ್ಟು ಈಗ್ಲೂ ಸಹ 17 ವರ್ಷಕ್ಕೆ ಅದು ಮದುವೆ ಆಗ್ಬಿಡ್ತಾರೆ. ಬಾಲ್ಯ ವಿವಾಹ, ಬಾಲ ಗರ್ಭಿಣಿ, ಪೋಕ್ಸೋ ಕೇಸಸ್, ಅಂದ್ರೆ ಈ ಮಹಿಳೆಯರ ಬಗ್ಗೆ ವಿಷಯ ಇರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳು ಅವನು ಸಹ ನಾವು ಈ ಸರಿ ತುಂಬಾ ಪ್ರೊಆಕ್ಟಿವ್ ಆಗಿ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಇನ್ನು ಯಾವುದೇ ವಿಚಾರಗಳು ಏನು ಯಾವಾಗ ಬರ್ತದೆ ಅದನ್ನ ಒಂದು ತಗೊಂಡು ಹೆಲ್ತ್ ನಾವು ನ್ಯೂಸ್ ಪೇಪರ್ ಎಲ್ಲ ನೋಡ್ತಾ ಇದೀವಿ. ಇಲ್ಲಿ ಏನು ಹಾರ್ಟ್ ಅಟ್ಯಾಕ್ ಬಹಳ ನಮ್ಮ ಹೆಚ್ಚು ಕಂಡು ಬಂದಿದೆ. ಹೃದಯಾಘಾತಗಳು ಮತ್ತೆ ಹೃದಯ ಸಂಬಂಧಿ ಆರೋಗ್ಯಕರ ವಿಷಯಗಳ ಬಗ್ಗೆ ಸ್ವಲ್ಪ ಇಲ್ಲಿ ಗಂಭೀರ ಇದು ಕಂಡು ಬರ್ತಾ ಇದೆ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಏನದು ಈಗಿನ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಜನಗಳು, ತುಂಬಾ ಆರೋಗ್ಯಕರವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಟ್ ಪೌಷ್ಟಿಕತೆ ಅಂತ ಒಂದು ವಿಷಯ ಬಂದಾಗ ಓಕೆ, ಒಂದು ಕೆಲವು ವರ್ಗದಲ್ಲಿ ಓಕೆ, ಒಂದು ಕೆಳ ವರ್ಗದಲ್ಲಿ, ರೈತರಲ್ಲಿ ಮತ್ತೆ ಇತರೆ ಲೇಬರ್ ಕ್ಲಾಸ್ ಕಾರ್ಮಿಕ ವರ್ಗದಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅವೇರ್ನೆಸ್ ಅನ್ನು ಉಂಟಾಗಬೇಕು. ಮತ್ತೆ ಇದಕ್ಕೆ ಕಾರಣ ಏನು ಒಂದು ಕುಡಿಯುವ ನೀರ ಅಥವಾ ಆಹಾರ ಪದ್ಧತಿಯ ಹಾಗೆ ನೋಡ್ಬೇಕು ಅಂದ್ರೆ ಒಂದು ಸದೃಢವಾಗಿ ಇರ್ಬೇಕಾದಂತಹ ಒಂದು ಸಮಾಜದಲ್ಲಿ ಈ ವಿಷಯಗಳು ಯಾಕೆ ಬರ್ತದೆ ಅನ್ನೋದು ಒಂದು ಅಧ್ಯಯನ ಸಹ ಆಗ್ಬೇಕಾಗ್ತದೆ. ಕ್ವಶನ್ ಅದು ನಾನು ಡೇ 1 ಇಂದನೇ ನಮ್ಗೆ ಫಸ್ಟ್ ಎಲ್ಲರೂ ಹೇಳಿದ್ದು ನನಗೆ ಒಂದೇ, ನೀವು ಹಾಸನದಲ್ಲಿ ರಿಪೋರ್ಟ್ ಮಾಡ್ಕೊಂತಿದ್ದೀರಿ, ಫಸ್ಟ್ ಚಾಲೆಂಜ್ ವಿಲ್ ಬಿ ಹಾಸನಾಂಬ ಜಾತ್ರೆ. ನೀವು ಮಹಿಳೆಯರ ಎಲ್ಲರೂ ಮಹಿಳಾ ಅಧಿಕಾರಿಗಳೇ ಇದ್ದೀರಿ ಅಂತೀರಿ, ನಿಮ್ಮ ಅಮ್ಮನೇ ಹಾಸನಾಂಬ ಮಹಿಳಾ ದೇವತೆ, ಹೆಣ್ಣು ದೇವತೆ. ಹಾಗಾಗಿ ಆ ದೇವತೆಯ ಅಡಿಯಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಬಟ್ ಈಗ ನಾನು ಸ್ಟಡಿ ಮಾಡ್ತಾ ಇದ್ದೇನೆ, ನಿನ್ನೆ ಎಲ್ಲ
ಯಾವ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು, ಮತ್ತೆ ಏನೆಲ್ಲ ಸಮಸ್ಯೆ ಲಾಸ್ಟ್ ಟೈಮ್ ಆಗಿತ್ತು, ಯಾವ್ಯಾವ ತೊಂದರೆಗಳನ್ನ ಅನುಭವಿಸ್ಬೇಕಾಯ್ತು ನೋಡಿ. ಇಂದಿನ ಕೆಲವು 3-4 ವರ್ಷದ ಹಿಂದೆ ಹಾಸನಾಂಬ ಜಾತ್ರೆ ಕೇವಲ ಹಾಸನ ಜಿಲ್ಲೆಗೆ ಸೀಮಿತ ಆಗಿರ್ತಾ ಇತ್ತು. ಅಲ್ಲಿನ ಊರಿನವರೇ, ಅಲ್ಲಿನ ಭಕ್ತಾದಿಗಳೆಲ್ಲ, ಅಲ್ಲಿನ ನೆಂಟರಿಷ್ಟರೇ ಇಷ್ಟೇ ಇದ್ರು. ಈಗ ಹಾಗಾಗಿಲ್ಲ. ಇಡೀ ರಾಜ್ಯದಿಂದ, ಹೊರ ರಾಜ್ಯದಿಂದ, ಅಂತಾರಾಷ್ಟ್ರೀಯ ಬೇರೆ ದೇಶಗಳಿಂದ ಸಹ ಅಮ್ಮನ ಭಕ್ತರು ಬರ್ತಾ ಇದ್ದಾರೆ, ಡಿವೋಟೀಸ್ ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಅರೇಂಜ್ಮೆಂಟ್ಸ್ ಮಾಡೋದು ನಮ್ಮ ಚಾಲೆಂಜ್. ನನಗೆ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಅನಿಸ್ತು, ಮೊದಲ ಚಾಲೆಂಜ್ ಅಂದ್ರೆ ಭಕ್ತಾದಿಗಳು 14 ಗಂಟೆ ಕ್ಯೂಯಲ್ಲಿ ನಿಂತ್ಕೊಂತಾರೆ. ಅದು ತುಂಬಾನೇ ಕಷ್ಟವಾದ ಕೆಲಸ. ಸೊ ಅದನ್ನ ಆ ಟೈಮ್ ಅನ್ನ ಹೇಗೆ ರೆಡ್ಯೂಸ್ ಮಾಡಬಹುದು, ಅವರು ಸರಾಗವಾಗಿ ಸಂತೋಷವಾಗಿ ಒಂದು ಕಡಿಮೆ ಸಮಯದಲ್ಲಿ ದರ್ಶನ ಪಡೆದು ಹೇಗೆ ಒಬ್ಬ ಸಾಮಾನ್ಯ ಭಕ್ತರು ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಅಲ್ಲಿನ ಅರೇಂಜ್ಮೆಂಟ್ಸ್ 15 ದಿನ ಕಾಲಾವಕಾಶದಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡೋದು ಸಹ ಒಂದು ಡಿವೋಟಿಗಳಿಗೆ, ಭಕ್ತಾದಿಗಳಿಗೆ ಒಂದು ಪೂರಕವಾಗಿ ವ್ಯವಸ್ಥೆಯನ್ನ ಕಲ್ಪಿಸೋದ್ರ ನಮ್ಮ ಮುಖ್ಯ ಉದ್ದೇಶ ನಾವು ಈ ಸರಿ ಇಟ್ಕೊಂಡಿದ್ದೇವೆ. ಒಂದು ಪ್ರಯತ್ನವನ್ನ ತಮ್ಮೆಲ್ಲರ ಸಹಕಾರದೊಂದಿಗೆ, ನಾನು ಆಕ್ಚುಲಿ ತಮ್ಮನ್ನು ಒಂದು ಸಭೆಗೆ ಕರಿಬೇಕು ಅಂತ ಇದ್ದೀನಿ, ಅಂದ್ರೆ ನಮ್ಮ ಎಲ್ಲಾ ಪತ್ರಕರ್ತರು. ಯಾಕಂದ್ರೆ ಅವರು ನೋಡಿರ್ತಾರೆ, ನೋಡಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೇಳ್ತಾರೆ, ಮೇಡಮ್ ಏನು ನಾವು ಏನ್ ಮಾಡಿದ್ರು ಅವರು ನೆಗೆಟಿವ್ನೇ ಹೈಲೈಟ್ ಮಾಡ್ತಾರೆ, ಅದನ್ನೇ ಮಾಡ್ತಾರೆ. ಅರೆ ನೀವು ಆ ತಪ್ಪು ಮಾಡಿದ್ರೆ ತಾನೇ ಅದು ಮಾಡೋದು, ಅವರು ನೀವು ಆ ತಪ್ಪು ಮಾಡಬಾರ್ದಾಗಿತ್ತು ಅಲ್ಲ. ಸೊ ಆಯ್ತು, ಅದನ್ನ ಏನಾಗಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಆಯ್ತು, ತಪ್ಪು ಹಾಗಿದಲ್ಲ, ಓಕೆ ಆಗಿದೆ, ಮುಂದೆ ತಪ್ಪು ಆಗ್ಬಾರ್ದು ಅಲ್ಲ, ಅದನ್ನಾದ್ರು ತಿಳ್ಕೊಳಕ್ ಅವಕಾಶ ಇದೆಯಲ್ಲ ನಮಗೆ. ಹಾಗಾಗಿ ಯಾರು ನಮ್ಮ ಉಳುಕುಗಳನ್ನ ತೋರಿಸ್ತಾರೋ ಆಗ್ಲೇ ನಾವು ಒಂದು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಅದು ನಿಜ ಅಲ್ಲ? ನಮ್ಮ ತಪ್ಪುಗಳನ್ನ ಯಾರು ವ್ಯಕ್ತಿ ತೋರಿಸ್ತಾರೋ ಅದನ್ನ ಆಗ ತಾನೇ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ. ನೀವು ಹೇಳಲೇ ಇಲ್ಲ ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ? ಹಾಗಾಗಿ ಆ ರೀತಿಯಾಗಿ ಒಂದು ಸಭೆಯಲ್ಲಿ ನಾವು ತಮ್ಮ ಅಭಿಪ್ರಾಯಗಳನ್ನು ಸಹ ನೀಡಿದಲ್ಲಿ ಅದನ್ನ, ಇದು ನಿಮ್ಮದು ಹಬ್ಬನೇ, ನಮ್ಮ ಊರ ಹಬ್ಬ, ಎಲ್ಲರೂ ಒಟ್ಟಾಗಿ ಮಾಡ್ಬೇಕಾಗಿರೋದೇ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನ ನಾವು ತಗೊಂಡ್ಬೇಕು. ಇದು ಇಟ್ಸ್ ನಾಟ್ ದಟ್ ಇದು ಹೇಗಾಗ್ಬಿಟ್ಟಿದೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಹಬ್ಬ, ನಾವು ಅಪೋಸಿಷನ್ ಪಾರ್ಟಿಯಲ್ಲಿ ಕೂತಿದ್ದೀವಿ ಅನ್ನತ್ತ. ಹಾಗಾಗ್ಬಾರ್ದು. ಅದು ನೀವು ಅಪೋಸಿಷನ್ ಪಾರ್ಟಿ ಅಲ್ಲ, ಯು ಆರ್ ಎ ಪಾರ್ಟ್ ಆಫ್ ಅವರ್ ಪಾರ್ಟಿ. ನಮ್ಮಲ್ಲಿ ಹಂಗಿಲ್ಲ ಮೇಡಮ್. ನಮ್ ಜಿಲ್ಲೆಯಲ್ಲಿ ಎಲ್ಲವೂ ಇನ್ಕ್ಲೂಡ್ ಆಗಿ ನಾವು ಇನ್ಕ್ಲೂಡ್ ಆಗಿ ಅದನ್ನ ನಾವೇ ಆಚರಿಸ್ತಾ ಇದೀವಿ ಅನ್ನಂಗೆ ಆಚರಿಸ್ತಿರ್ಬೇಕು. ಅದರ ಹೆಸರು ಒಳ್ಳೆಯ ರೀತಿಯಾಗಿ ಮುಟ್ಬೇಕು ಅಂದ್ರೆ ಪುಟ್ಟ ಲೋಪಗಳಿದ್ರು ಕೂಡ ನಾವೇ ಅದನ್ನ ಆ ಕ್ಷಣಕ್ಕೆ ಇದು ಮಾಡ್ದಲೇ ಮಾಡಿದ್ವಿ. ಬಟ್ ತುಂಬಾ ಪೀಕಿಗೆ ಹೋದಾಗ ಮಾತ್ರ ಅದು ಆಚೆ ಬಂದಿದೆ. ತುಂಬಾ ಇದನ್ನೆಲ್ಲ ನಾವು ಅಲ್ಲಲ್ಲೇ ಮಾಡಿದ್ವಿ. ಥ್ಯಾಂಕ್ ಯು. ಇದನ್ನು ಹಾಗೇನೆ, ಯಾವಾಗ ನಾವು ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ಬೇಕು ಅಂತ ಅಂತೀವಿ, ಆ ಜಿಲ್ಲೆಯಲ್ಲಿ ನಾವು ಆ ಜಿಲ್ಲೆಯನ್ನ ಬಿಟ್ಟೋದ್ರೂ ಸಹ ಒಂದು ಹಿಂತಿರುಗಿ ನೋಡಿದಾಗ ಅಥವಾ ಜನಗಳೇ ಹಾಕಿ ಇವರ ಸಮಯದಲ್ಲಿ ಈ ಕೆಲಸ ಆಯ್ತು ಅಂತ ಹೇಳಿಕೊಳ್ಳೋ ಒಂದು ಅವಕಾಶ ಸಿಗುತ್ತಲ್ಲ, ಅದು ತುಂಬಾ ಕೆಲವರಿಗೆ ಸಿಗುತ್ತೆ. ಮತ್ತೆ ತುಂಬಾನೇ ಅದಕ್ಕೆ ಒಂದು ನಾವು ಹೇಳ್ತೀವಿ ಏನು, ಅದು ಒಂದು ಕಾಲ ಕೂಡಿ ಬರ್ಬೇಕು ಅಂತೇಳಿ. ಈಗ ಒಂದು ಎಷ್ಟೋ ಬಾರಿ ಏನಾಗ್ತದೆ, ಇಂದಿನ ಡಿಸಿಗಳು ನಾವೆಲ್ಲ ಕಷ್ಟ ಬಿದ್ದಿರ್ತಾರೆ, ಆದ್ರೆ ಏನ್ ಮಾಡಿದ್ರು ಅದು ಮೆಟೀರಿಯಲ್ ಆಗಿರಲ್ಲ. ಈಗ ಬಂದ ತಕ್ಷಣ ಅದು ಎಲ್ಲ ರೆಡಿ ಇರ್ತದೆ, ನಮ್ಮ ಟೈಮಲ್ಲಿ ಹಾಕ್ಬಿಡ್ತದೆ, ಅವಾಗ ನಾವು ಕ್ರೆಡಿಟ್ ತಗೊಳಕ್ಕೆ ಬರೋದಿಲ್ಲ. ಹಾಗಾಗಿ ಒಬ್ಬರಿಂದಲೇ ಅದು ಆಗಿರೋದಿಲ್ಲ. ಬಟ್ ಅಂತಹ ಅವಕಾಶ ಸಿಕ್ಕರೆ ತುಂಬಾ ಹೆಮ್ಮೆಯ ವಿಷಯ. ಆಮೇಲೆ ನಾವು ಹೇಳಿದಾಗ ಇಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಅನಲೈಸ್ ಮಾಡ್ತೇವೆ, ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ, ಯಾವ್ಯಾವ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳು ಏನು, ಯಾವ ಸಮಸ್ಯೆಗಳಿವೆ. ನೋಡಿ, ಎಲ್ಲಾ ಸಮಸ್ಯೆಗಳಿಗೂ ಒಂದೇ ದಿನದಲ್ಲಿ, ಒಂದು ತಿಂಗಳಲ್ಲಿ ಪರಿಹಾರ ಆಗಲ್ಲ. ಬಟ್ ಆ ನಿಟ್ಟಿನಲ್ಲಿ ನಾವು ಶುರು ಆದ್ರೆ ಎಲ್ಲ ಒಂದು ಕಡೆಗೆ ಅದಕ್ಕೊಂದು ಪರಿಹಾರ ಅಂತ ಸಿಗ್ತದೆ. ನಮ್ಮ ಗೋಲ್ಸ್ಗಳು ಏನೇನು ಆಗ್ಬೇಕಾಗುತ್ತೆ ಅವೆಲ್ಲ ನಾವು ಒಂದು ನೋಟ್ ಮಾಡ್ಕೊಂಡು ಅವುಗಳನ್ನ ಒನ್ ಬೈ ಒನ್ ಅಚೀವ್ ಮಾಡುದು ಒಂದು ಟಾರ್ಗೆಟ್ ಆದ್ರೆ, ಇನ್ನೊಂದು ನಮ್ಮ ರೈತರ ಹೆಚ್ಚಿನ ವಿಷಯಗಳನ್ನ ಹೊಂದಿರ್ತಕ್ಕಂತಹ ಲ್ಯಾಂಡ್ ಅಕ್ವಿಸಿಷನ್ ಇರಬಹುದು, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಇರ್ಬೋದು. ಈಗ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಎಷ್ಟೇ ಚೆನ್ನಾಗಿ ಓದಿ, ಎಷ್ಟೇ ಚೆನ್ನಾಗಿ ಕಲ್ಚರ್ ಅಂದ್ರೆ ಕೊನೆಗೆ ಕೆಲಸಕ್ಕೆ ಅವರು ಇನ್ನೊಂದು ಕಡೆಗೇನೆ ಹೋಗ್ಬೇಕು. ನಮ್ಮ ಯೂತ್ ಎಂಪ್ಲಾಯ್ಮೆಂಟ್ ಇರ್ತದೆ, ಅವಕಾಶಗಳಿರ್ತದೆ. ಮತ್ತೆ ನಗರದಲ್ಲಿ ಇರತಕ್ಕಂತಹ ಅರ್ಬನ್ ಅನೇಕ ವಿಷಯಗಳು, ಎಜುಕೇಶನ್ ಇರ್ಬೋದು, ಎಂಪ್ಲಾಯ್ಮೆಂಟ್ಸ್ ಇರ್ಬೋದು. ಮತ್ತೆ ನಮ್ಮ ವಿಮೆನ್ ಇಶ್ಯೂಸ್ಗೆ ಬಂದ್ರೆ ಅಲ್ಲಿನ ಒಂದು ಮಹಿಳಾ ಇಶ್ಯೂ, ನೀವು ಹೇಳ್ತಾ ಇದ್ರಿ 3 ಜನ ಮಹಿಳಾ ಜಿಲ್ಲಾಧಿಕಾರಿಗಳನ್ನೇ ಕಂಟಿನ್ಯೂಷನ್ ನಲ್ಲಿ ಬರ್ತಾ ಇದ್ದಾರೆ ಒಂದು ಇದರಲ್ಲಿ ಸೀರೀಸ್ ಅಲ್ಲಿ. ಮತ್ತೆ ಮಹಿಳಾ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಅವರು ಇವತ್ತು ಭೇಟಿಯಾಗಿ ಬಂದೆ, ಅವರು ಸಹ ಮಹಿಳೆಯರು. ಮತ್ತೆ SP ಮತ್ತೆ CEO ಎಲ್ಲರೂ ಒಂದು ಮಹಿಳಾ ಒಂದು ಇದರಲ್ಲಿ ಇದ್ದಾರೆ. ಖಂಡಿತವಾಗಿ ನಾನು ಹೇಳೋದಾದ್ರೆ, ನಮ್ಮ ತಂದೆಯವರು ಒಂದು ಪೆನ್ ಕೊಟ್ಟಾಗ ನಮ್ಮ ಪ್ರೆಸ್ನವರು ಎಷ್ಟು ಚೆನ್ನಾಗಿ ಹೇಳಿದ್ರು.
ಅವರ ತಂದೆ ಗ್ರೀನ್ ಪೆನ್ ಕೊಟ್ರು ಅಂತ ಹೇಳಿ, ಹಸಿರು ಪೆನ್ನನ್ನ ಮಗಳಿಗೆ ಕೊಟ್ರು ಅಂತ ಒಂದು ರಿಪೋರ್ಟ್ ಆಯ್ತು. ನಾನು ನೋಡಿದೆ, ಅದು ಸುವರ್ಣದಲ್ಲಿ ಎಲ್ಲೂ ಹಾಗೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅದರ ಅರ್ಥ ನೀವು ಮಗಳಿಗೆ ಚಮಚ ಕೈಯಲ್ಲಿ ಕೊಡ್ಬೇಡಿ. ಕೈಯಲ್ಲಿ ಚಮಚ ಕೊಟ್ರೆ ಏನ್ ಮಾಡ್ತಾಳೆ ಅವಳು? ಅಡಿಗೆ ಮನೆಯಲ್ಲಿ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ. ಅದ್ರ ಬದಲಾಗಿ ಮಗಳಿಗೆ ಪೆನ್ ಕೊಡಿ. ಪೆನ್ ಕೊಟ್ರೆ ಅವಳು ವಿದ್ಯಾವಂತಳಾಗ್ತಾಳೆ. ವಿದ್ಯಾವಂತಳ ಆದ್ಮೇಲೆ ಹಸಿರು ಪೆನ್ ಕೊಡ್ತೀರಿ. ಹಸಿರು ಪೆನ್ ವಾಟ್ ಇಟ್ ಇಂಡಿಕೇಟ್ಸ್? ಅಧಿಕಾರ. ಗೆಜೆಟೆಡ್ ಆಫೀಸರ್. ನೀವು ಒಬ್ಬ ಹಸಿರು ಪೆನ್ ಇಡಬೇಕಂದ್ರೆ ಯು ಹ್ಯಾವ್ ಟು ಬೈ ಗೆಜೆಟೆಡ್ ಆಫೀಸರ್. ಹಂಗಂದ್ರೆ ಪತ್ರಾಂಕಿತ ಅಧಿಕಾರಿ ಆಗಿರ್ಬೇಕು ಒಬ್ಬ ಹಸಿರು ಪೆನ್ ಹಿಡಿಬೇಕು ಅಂದ್ರೆ ಒಂದು ಮಗು ಕೈಲಿ, ಒಂದು ಹೆಣ್ಣು ಮಗು ಕೈಲಿ ಒಬ್ಬ ತಂದೆ ಪೆನ್ನನ್ನ ಕೊಡ್ಬೇಕು, ಅದು ಹಸಿರು ಪೆನ್ನನ್ನ ಕೊಡ್ಬೇಕು. ದಟ್ ಈಸ್ ವಾಟ್ ಇಟ್ ಇಂಡಿಕೇಟ್ಸ್. ಎಷ್ಟು ಚೆನ್ನಾಗಿ ಅವರು ಅದನ್ನ ಹೈಲೈಟ್ ಮಾಡಿಸಿದ್ರು. ಸೊ ಅಂದ್ರೆ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನ ಕೊಟ್ರೆ, ಅಧಿಕಾರವನ್ನು ಕೊಟ್ರೆ ಖಂಡಿತ ಬದಲಾವಣೆ ಸಾಧ್ಯ. ಆಮೇಲೆ ತುಂಬಾನೇ ಹಾರ್ಡ್ ವರ್ಕಿಂಗ್, ಸಿನ್ಸಿಯರ್ ಆಗಿ, ತುಂಬಾ ತಲೆ ಮೇಲೆ ಕೆಲಸ ಹಾಕೊಂಡು ಮಾಡ್ತಾರಲ್ಲ ಹಾಗೆ ಮಾಡ್ಕೊಂಡು ಡೆಡಿಕೇಟೆಡ್ ಆಗಿ ಮಾಡೋ ಎಷ್ಟೊಂದು ಮಹಿಳೆಯರಿದ್ದಾರೆ. ಅದರಲ್ಲೇನು ಪುರುಷರು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನೀವೆಲ್ಲ ಮೆಜಾರಿಟಿ ಪುರುಷರೇ ಇದ್ದೀವಿ ಅಲ್ಲ. ಈಗ ನೋಡಿ, ನನಗೂ ಬೇಜಾರು ಹಾಕ್ತಾ ಇರೋದು 50% ನಮ್ಮಲ್ಲಿ ಎಲ್ಲೂ ರೆಪ್ರೆಸೆಂಟೇಷನ್ ಇಲ್ಲ. ಇಲ್ಲಾದ್ರೂ ಒಂದು 20% ಆದ್ರೂ ಇರ್ಬೇಕಾಗಿತ್ತು ಅಲ್ಲ? ಹೌದಾ? ಇಲ್ಲ, ಕಡಿಮೆನೆ ಇದ್ದಾರೆ. ಹಾಗಾಗಿ ನನ್ನ ಇಷ್ಟು ವರ್ಷಗಳ ಈ ಸಾರ್ವಜನಿಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರೋ ಅನುಭವದಲ್ಲಿ ಹೇಳೋದಾದ್ರೆ, ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಈ ಕೆಳ ಸಿಬ್ಬಂದಿ, ನಮ್ಮ ಜೊತೆಲಿ ಮಾಡ್ತಕ್ಕಂತಹ ಕಲೀಗ್ಸ್ ಇರ್ಬೋದು ಅಥವಾ ಕೆಳ ಸಿಬ್ಬಂದಿಗಳಿರ್ಬೋದು, ಯಾವಾಗ್ಲೂ ಅವರ ಬಾಸನ್ನ ನೋಡ್ತಾರೆ. ಅವರು ಹೇಗೆ ಇರ್ತಾರೋ ಅವರು ಹಾಗೆ ಒಂದು ಸ್ವಲ್ಪ ಚೇಂಜ್ ಆಗ್ತಾರೆ. ಇವರು ಫಾಸ್ಟ್ ಆಗಿದ್ದಾರಾ, ಇವರ ಕ್ವಾಲಿಟಿ ಏನು, ಇವ್ರು ಏನು ನಿರೀಕ್ಷೆ ಮಾಡ್ತಾರೆ, ಆ ರೀತಿಯಾಗಿ ಅವರು ಒಂದು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಅಥವಾ ಅವರ ಸ್ಪೀಡ್ಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ವ್ಯವಸ್ಥೆಯಲ್ಲಿ, ಅದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು, ಇತರ ಇರ್ಬೋದು, ಎಲ್ಲಾನು ಪರ್ಫೆಕ್ಟ್ ಇರೋದಿಲ್ಲ. ಅಂದ್ರೆ ಎಲ್ಲರೂ ಒಳ್ಳೆಯ ಅಧಿಕಾರಿಗಳೇ ಅದು ಒಳ್ಳೆಯ ಸಿಬ್ಬಂದಿ ವರ್ಗನೆ ಅಂತಾನೆ ಇರೋದಿಲ್ಲ. ಅಂದ್ರೆ ಕೆಲಸದ ಮೇಲೆ ಎಲ್ಲ ಒಂದು 80% ಅಥವಾ ಆ ಪರ್ಸೆಂಟೇಜ್ ಮೇ ವೇರಿ. ಕೆಲವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವರು ಆವರೇಜ್ ಇರ್ತಾರೆ, ಕೆಲವರು ವರ್ಸ್ಟ್ ಇರ್ತಾರೆ. ನಾವು ಯಾವಾಗ್ಲೂ ಫೋಕಸ್ ಒಂದು ತುಂಬಾ ಚೆನ್ನಾಗಿ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ, ನಮ್ಮ ಆಫೀಸ್ ನಡೀತಿರೋದೇ ಈ 4 ಜನರಿಂದ. ಈ ರೀತಿ ಎಷ್ಟೋ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟಿದ್ದೇನೆ. ಸೊ ಹಾಗೆ ನೋಡೋದಾದ್ರೆ ಅದು ಎಲ್ಲಾ ಕಡೆ ಇರ್ತದೆ. ನಾವು ಒಬ್ಬ ಅಧಿಕಾರಿಯಾಗಿ, ಒಬ್ಬ ಲೀಡರ್ ಆಗಿ, ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ. ಎಲ್ಲರನ್ನೂ ನೋಡ್ತದೆ ಯಾರ್ಯಾರ್ದು ವೀಕ್ನೆಸ್. ನಾವು ಸ್ಟ್ರೆಂತ್ ಅನಾಲಿಸಿಸ್ ಮಾಡ್ತಾರೆ, ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನಾಲಿಸಿಸ್ ಮಾಡ್ತಾರೆ. ಯಾರ್ದು ಏನ್ ಸ್ಟ್ರೆಂತ್ ಇದೆ, ನಾವು ಯಾವ ಜವಾಬ್ದಾರಿ ವಹಿಸಿದ್ರೆ ಅವರು ಯಾರು ಮಾಡ್ತಾರೆ, ಯಾರು ಮಾಡೋದಿಲ್ಲ. ಇನ್ನೊಬ್ರು ಕೆಲವರು ಮಾತಾಡೋದ್ರಲ್ಲೇ ತುಂಬಾ ಚೆನ್ನಾಗಿರ್ತಾರೆ, ಬಟ್ ವರ್ಕ್ ಅಲ್ಲಿ ಇರೋದಿಲ್ಲ. ಅವ್ರಿಗೆ ಮಾತಾಡೋ ಕೆಲಸನೇ ಕೊಡ್ಬೇಕು, ನೀವು ಇದನ್ನ ಪ್ರಚಾರ ಮಾಡ್ಬೇಕು, ಈ ವಿಷಯಗಳನ್ನ ಎಲ್ಲರಿಗೂ ಜನಗಳಿಗೆ ಮುಟ್ಟಿಸ್ಬೇಕು. ಇನ್ನು ಕೆಲವರು ಇರ್ತಾರೆ, ದೇ ಆರ್ ಗುಡ್ ಅಟ್ ಟೇಬಲ್ ಬಟ್ ದೇ ಕಾಂಟ್ ಗೋ ಟು ದ ಫೀಲ್ಡ್. ಈ ರೀತಿಯಾಗಿ ಒಂದು ನೋಡಿ, ಅದು ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಮನೆ ತರ. ಎಲ್ಲರೂ ಒಂದೇ ತರ ಇರುವುದಿಲ್ಲ. ವಿ ಹ್ಯಾವ್ ಟು ಐಡೆಂಟಿಫೈ ಮತ್ತೆ ಅವರನ್ನ ಗೇರ್ ಅಪ್ ಮಾಡೋದು. ಬಟ್ ನನ್ನ ಅನುಭವದಲ್ಲಿ ನಮ್ಮ ಸ್ಟಾಫ್ಗಳು ತುಂಬಾ ನಮ್ಮ ಸ್ಪೀಡ್ಗೆ ಹೊಂದ್ಕೊಂಡು ತಮ್ಮ ಪರ್ಸನಲ್ ಲೈಫ್ ಅನ್ನು ಸಹ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಜೊತೆಯಲ್ಲಿ ಸಾಥ್ ಕೊಟ್ಟು ಮಾಡಿರೋ ಎಷ್ಟೋ ಅಧಿಕಾರಿಗಳು ನಮ್ಮ ಜೊತೆಲಿ ಇರ್ತಾರೆ. ಅದಿಲ್ಲದೆ ನಾನು ಒಬ್ಬಳೇ ಮಾಡ್ತೀನಿ, ನಾನು ಒಬ್ಬಳಿಂದಲೇ ಎಲ್ಲ ಅನ್ನೋದು ಖಂಡಿತ ಸಾಧ್ಯನೇ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಎಲ್ಲಿನೂ ಸಾಧ್ಯ ಇಲ್ಲ. ಫಾರ್ ಇನ್ಸ್ಟೆನ್ಸ್, ಯಾರೂನು ನಾನು ಒಬ್ಬಳೇ, ಈ ಮನುಷ್ಯ ಸಂಘಜೀವಿ, ನಾನು ಒಬ್ಬನೇ ಮಾಡಿದೆ, ನನ್ನಿಂದನೇ ಆಯ್ತು, ಸಾಧ್ಯನೇ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ತುಂಬಾ ಒಳ್ಳೆ ಪ್ರಶ್ನೆ. ಹಾಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಈಗ್ಲೂ ಹೇಳ್ತೀನಿ, ಈಗಿಂದ ಡಿ.ಸಿ ಆಗಿದ್ದಾಗಿಂದ ಅಲ್ಲ, ನಾವು ಚಿಕ್ಕವರಿಂದನೂ, ನನಗೆ ಮೊದಲಿಂದನೂ ಹಾಸನ ಜಿಲ್ಲೆಗೆ ಹೋಗ್ಬೇಕು ಅಂತ ಚಿಕ್ಕ ಮಗುವಿನಿಂದನೂ ಆಸೆ ಇತ್ತು. ಯಾಕೆ ಹೇಳ್ತೀನಿ, ಯಾಕೆ ಚಿಕ್ಕ ಮಗುವಿಂದ ಆಸೆ ಇತ್ತು ಅಂದ್ರೆ, ಅಲ್ಲಿ ಬೇಲೂರು ಹಳೆಬೀಡು ನೋಡ್ಬೇಕು ಅಂತ ಸಣ್ಣವಳಿಂದಲೂ ಕನಸು ನಮಗೆ. ಆಯ್ತಲ್ಲ, ಇದನ್ನ ಬರೆಯಲ್ಲ, ಇದನ್ನ ಔಟ್ ಆಫ್ ಲೈನ್ ಬರಿಬೇಡಿ ಯಾರು ಎಲ್ಲಿನೂ. ನಿಮ್ಗೆ ಅಷ್ಟೇ ಶೇರ್ ಮಾಡ್ತೇನೆ. ನಮ್ಗೆ ಮದ್ವೆ ಆಯ್ತು, ಹಸ್ಬೆಂಡ್ ಕೇಳಿದ್ರು ಎಲ್ಲಿ ಹೋಗ್ಬೇಕು, ಊಟಿಗೆ ಹೋಗೋಣ, ಅವಾಗೆಲ್ಲ ಊಟಿಗೆ ಹೋಗೋಣ, ಬುಕ್ ಮಾಡೋಣ ಅಂತ ಹೇಳಿ. ಇಲ್ಲ, ನಾನು ಬೇಲೂರಿಗೆ ಹೋಗ್ಬೇಕು, ಆ ಬೇಲೂರು ಹಳೆಬೀಡು ನೋಡ್ಬೇಕು ಅಂತ ನಂಗೆ ಸಣ್ಣವಳಿಂದನೂ ಕನಸಿದೆ. ಅವಾಗಿನೂ ನಾನು ಹೋಗ್ತಾ ಇದ್ದೀನಿ, ನಾನು ಇನ್ನು ಕೆಲಸಕ್ಕೆ ಸೇರಿರ್ಲಿಲ್ಲ, ಅವ್ರ ಮೇಲೆ ಡಿಪೆಂಡೆಂಟ್ ಅಲ್ಲ, ನಾನು ಅವ್ರಿಗೆ ಕೇಳ್ಬೇಕಲ್ಲ, ನನಗೆಲ್ಲರೂ ಕರ್ಕೊಂಡು ಹೋಗ್ಬೇಕಂದ್ರೆ ಅವರೇ ಕರ್ಕೊಂಡು ಹೋಗ್ಬೇಕು. ಎಷ್ಟು ನಕ್ಕಿದ್ರು ಅಂದ್ರೆ, ಎಲ್ಲರೂ ಊಟಿಗೆ ಹೋಗೋಣ, ಕಾಶ್ಮೀರ್ ಹೋಗೋಣ, ಮಾರಿಷಸ್ ಹೋಗೋಣ ಹೀಗೆ ಅಂದ್ರೆ, ನಾನು ಬೇಲೂರು ಹಳೆಬೀಡು ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ ಅಂತೇಳಿ ನಗಾಡಿದ್ರು ಅವರು. ಇದನ್ನೆಲ್ಲೂ ಬರೀಬೇಡಿ, ತಮಾಷೆಗೆ. ಓಕೆ,
ಹಾಗೆ ಅದು ಒಂದು ಆಸೆ ಇತ್ತು. ಯಾಕಂದ್ರೆ ಮೊದ್ಲಿಂದನೂ ಹಾಸನ ಅಂದ ತಕ್ಷಣ ಅದೊಂಥರ ನೀವೇನೋ ಕುಖ್ಯಾತಿ ಅಂತಿರೋ ಏನಂತಿರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಹಾಸನ ಅಂದ ತಕ್ಷಣ ನಮ್ಗೆ ಒಂದ್ ರೀತಿ ಒಂದು ಹಿಸ್ಟಾರಿಕಲ್ ಒಂದು ಹೊಯ್ಸಳರ ಒಂದು ಕನಸಲ್ಲಿ ನಮ್ಮ ಕಣ್ಣು ಮುಂದೆ ಹೊಯ್ಸಳರ ವಿಷ್ಣುವರ್ಧನನೇ ಬರ್ತಾನೆ, ಶಾಂತಲನೇ ಬರ್ತಾಳೆ ಅಲ್ವಾ, ಅದೊಂದು ಇತಿಹಾಸನೇ ಕಣ್ಮುಂದೆ ಬರ್ತಾ ಹೋಗ್ತದೆ. ಶ್ರವಣ ಬೆಳಗೊಳ ಅಂದ ತಕ್ಷಣ ನಮ್ಗೆ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಅದು ಎಷ್ಟು ರಿಸರ್ಚ್ ಆಗಿದೆ ಅದು ಬೇರೆ ವಿಷಯ. ಆಮೇಲೆ ನಮ್ಮ ಬಾಹುಬಲಿಯವರಿಂದ ಹಿಡಿದು ಜೈನ ಹಿಸ್ಟಾರಿಕಲ್ ಇಂದ ಹಿಡಿದು ಒಂದು ರೀತಿ ಹೆಡೆ ತುಂಬು ಬರುವಷ್ಟು ಒಂದು ಐತಿಹಾಸಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯದಿಂದ ಅಷ್ಟು ಪ್ರಸಿದ್ಧಿಯಾದಂತಹ ನಾಡು, ಒಂದು ನಮ್ಮ ಕರ್ನಾಟಕದ ಒಂದು ಕಲ್ಚರಲ್ ನಾಡು ಅಂದ್ರೆ ನಮ್ಮ ಹಾಸನನೇ ಇದೆ. ಅಂತಹ ಒಂದು ಜಾಗಕ್ಕೆ DC ಅಂತ ನಮಗೆ ಅದು ಸಣ್ಣವಳಿಂದನೂ ಆಸೆ, ಅಷ್ಟು ಇಷ್ಟ, ಅದು ಇಷ್ಟವಾದ ಪ್ರದೇಶ. ಶ್ರವಣ ಬೆಳಗೊಳ ಇರ್ಬೋದು, ಬೇಲೂರು ಹಳೆಬೀಡು ಇರ್ಬೋದು, ಇಲ್ಲಿನ ಡ್ಯಾಮ್ಸ್ ಇರ್ಬೋದು, ಗ್ರೀನರಿ ಇರ್ಬೋದು. ಸಕಲೇಶ್ಪುರಕ್ಕೆ ಅಲ್ಲಿ ಬಂದವರೆಲ್ಲ ಅಂತ ಇದೆ, ಈ ಜನಗಳು ಎಷ್ಟು ಅದೃಷ್ಟವಂತರು ಇಲ್ಲಿ ಸಕಲೇಶ್ಪುರದಲ್ಲಿ ಇರೋರು ಅಂತ ಒಂದು ಸರಿ ಅಂದೆ. ನಮ್ಮ ಬ್ಯಾಚ್ ಮೇಟ್ ಇದ್ರು ಒಬ್ರು, ನಮ್ಮ ನಿಮ್ಗೆ ಗೊತ್ತಿರ್ಬೇಕು, ಪಲ್ಲವಿ ಆಕುರತಿ ಮೇಡಮ್ ಅಂತ ಒಬ್ರು ಇದ್ರು ಸಕಲೇಶ್ಪುರದಲ್ಲಿ. ಅವರು AC ಇದ್ರು. ಲತಾ, ನೀವು ಅಲ್ಲಿ ಹೋದ್ರೆ ಅಷ್ಟೇ, ನಾವು ಒಣ ಹಾಕಿದ ಬಟ್ಟೆನೆ ಒಣಗಲ್ಲ ರೀ ಅಲ್ಲಿ. ನೀವು ಅಲ್ಲಿ ಹೋದ್ರೆ ಎಲ್ಲ ಫಂಗಸ್ ಇರ್ತದೆ ಅಷ್ಟೇ ನಿಮಗೆ ಅಂದ್ರೆ ಸ್ವಲ್ಪ ಲೈಟರ್ ಸೆನ್ಸ್ ಅಲ್ಲಿ ಹೇಳಿ ನಗ್ತಾ ಇದ್ವಿ. ಸೊ ಅಂತಹ ಒಳ್ಳೆ ನಾಡಿಗೆ ನಾವು ಒಬ್ಬ ಜಿಲ್ಲಾಧಿಕಾರಿಯಾಗಿ ಬಂದಿದೀವಿ ಅಂತಂದ್ರೆ ಒಂದು ಹೆಮ್ಮೆಯ ವಿಷಯ ನೋಡಿ. ಇದು ಬರೀ ಇದೊಂದು ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ನಗರ. ಇಡೀ ನಮ್ಮ ಬರೀ ಒಂದು ಜಿಲ್ಲೆ ಅಲ್ಲ, ಇದು ಒಂದು ರಾಜ್ಯ ಆಕ್ಚುಲಿ, ಒಂದು ಸೊ ಹಾಗಾಗಿ ತುಂಬಾನೇ ಖುಷಿ ಆಯ್ತು. ಪತ್ರಕರ್ತರ ಸಂಘದಲ್ಲಿ ಇನ್ವಿಟೇಷನ್ ಇದೆ, ಅವರು ನಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ, ಹೋಗ್ಬೇಕಿದೆ. ಅಲ್ಲೆಲ್ಲ ಹಿರಿಯ ಪತ್ರಕರ್ತರೆಲ್ಲ ಬಂದಿರ್ತಾರೆ, ನೀಟಾಗಿ ಸ್ಯಾರಿ ಹಾಕೊಂಡು ಒಳ್ಳೆ DC ತರ ಹೋಗ್ಬೇಕು ಅಂತ ಹೇಳಿ. ಆಯ್ತಾ? ಅಲ್ಲ DC ಇದ್ದೀನಿ, ಬಟ್ DC ತರನೇ ಹೋಗ್ಬೇಕು ಅಂತ ಹೇಳಿ, ಅದು ಬೇರೆ. ಆಗ ನಾನು ಈಗ ಸಕಲೇಶ್ಪುರಕ್ಕೆ ಲ್ಯಾಂಡ್ ಸ್ಲೈಡ್ಗೆ ಅಲ್ಲೆಲ್ಲ ತುಂಬಾ ಇಶ್ಯೂಸ್ ಇದೆ, ಅಲ್ಲಿ ಹೋಗೋಣ ಅಂತ ಹೊರಟೆ. ಈಗ ಮತ್ತೆ ಹೋಗಿ ಮತ್ತೆ ರೆಡಿ ಆಗಿ ಟೈಮ್ ಆಗ್ಬಿಡ್ತದೆ ಅಂದ್ಬಿಟ್ಟು ನಾನು ಎಲ್ಲ ಒಳ್ಳೆ ನಮ್ಮ ಎಲ್ಲ ಲ್ಯಾಂಡ್ ಸ್ಲೈಡ್ ವಿಸಿಟ್ಗೆ, ಫೀಲ್ಡ್ ವಿಸಿಟ್ಗೆ ರೆಡಿ ಆಗಿ ಹಿಂಗೆ ಬಂದೆ. ಸೊ ಹಾಗಾಗಿ ಈಗ ಅನ್ಕೊಂತಾ ಇದ್ದೆ, ಅಯ್ಯೋ ಪಾಪ ಇವ್ರಿಗೆಲ್ಲ ಏನಾದ್ರು ಡಿಸಪಾಯಿಂಟ್ ಆದ್ರ ಅಂತ ಅಂದ್ಬಿಟ್ಟು. ಇಲ್ಲ ಇಲ್ಲಾಂದ್ರೆ ಆ ಡ್ರೆಸ್ಗಳೆಲ್ಲ ಸೀರೆಗಳೆಲ್ಲ ಗಾಡಿಯಲ್ಲಿ, ಏನ್ ನಿಮ್ಮ ಗಾಡಿಯನ್ನು ಕಮ್ಮಿನಾ? ಈ ಮಧ್ಯದಲ್ಲಿ ನನಗೆ 2006 ಅಲ್ಲಿ ನನಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಎಂಟರ್ ಆಗಿ, ಅಲ್ಲಿಂದ ಇಟ್ಸ್ ಎ ಬಿಗ್ ಜರ್ನಿ, ವೆರಿ ಚಾಲೆಂಜಿಂಗ್, ಮೆನಿ ಡಿಪಾರ್ಟ್ಮೆಂಟ್ಸ್, ವ್ಯಾಸ್ಟ್, ಕೆಲವು ಕಡೆ ಎಲ್ಲ ತುಂಬಾನೇ ಟಫ್ ಇತ್ತು. ಎಸ್ಪೆಷಲಿ ನನಗೆ ಕೆಲವೆಲ್ಲ ಟಫೆಸ್ಟ್ ಅಸೈನ್ಮೆಂಟ್ಸ್ ಅಂದ್ರೆ, ನಾನು KSMSA ಅಲ್ಲಿ ಕೋವಿಡ್ ಸೆಕೆಂಡ್ ಪೀರಿಯಡ್ ಅಲ್ಲಿ ವಾಸ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದೆ. KPSC ವಾಸ್ ಆಲ್ಸೋ ಟಫೆಸ್ಟ್ ಒನ್. ಈ ರೀತಿಯಾಗಿ ಅನೇಕ ಜಿಲ್ಲೆಗಳಲ್ಲೂ ನಾನು ಆಲ್ರೆಡಿ CU ಅಂತ ಹೇಳಿ ಕೋಲಾರ್, ಚಾಮರಾಜನಗರ್ ಈ ರೀತಿ ಎಲ್ಲ ಮಾಡಿದ್ದೀನಿ. ಅದೆಲ್ಲ ನೋಡ್ತಾ ಹೋದ್ರೆ ಒಂದು ಹಾಸನ ಜಿಲ್ಲೆಯಲ್ಲಿ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಒಂದು ಅದೃಷ್ಟನೇ ಸರಿ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಹಾಸನ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತೇಳಿ. ಒಬ್ಬ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಒಬ್ಬ IAS ಆಫೀಸರ್ ಅವರ ಕನಸಿರ್ತದೆ ಒಂದು ಬಾರಿ ಆದ್ರೂ ಜೀವನದಲ್ಲಿ ಜಿಲ್ಲಾಧಿಕಾರಿ ಆಗಿ ಆಗ್ಬೇಕು ಅಂತ ಹೇಳಿ. ಅದು ಒಂದು ಅವಕಾಶ ನೋಡಿ. ಯಾವುದೇ ನಾವೆಲ್ಲ ಸರ್ಕಾರಿ, ನಾನು ಆಲ್ವೇಸ್ ಐ ಕೀಪ್ ಆನ್ ಟೆಲಿಂಗ್, ನಾವೆಲ್ಲ ಸರ್ಕಾರಿ ನೌಕರರು ಅಂದ್ರೆ ಏನು? ಸರ್ವೆಂಟ್ಸ್, ಸೇವಕರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸರ್ಕಾರಿ ಸೇವಕರು ಅಂದ್ರೆ ಜನರ ಸೇವಕರು. ಜನರಿಗೆ ಹತ್ತಿರವಾಗಿ, ನೀವು ಜನರನ್ನ ದೂರವಾಗಿ ನೀವು ಇಟ್ಕೊಂತ ಹೋದಷ್ಟು ನಿಮಗೆ ಅನೇಕ ಅವರ ಸಮಸ್ಯೆಗಳು ನಮಗೆ ಅರ್ಥನೇ ಆಗೋದಿಲ್ಲ. ನಾವು ಎಷ್ಟು ಜನರಿಗೆ ಹತ್ರ ಹಾಕ್ತೇವೆ, ಎಷ್ಟು ಜನರನಿಗೆ ಸ್ಪಂದಿಸ್ತೇವೆ, ಮತ್ತೆ ಅವರನ್ನ ಅರ್ಥ ಮಾಡ್ಕೊಂತೇವೆ, ಆಗ ಮಾತ್ರ ನಮ್ಗೆ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇಟ್ಸ್ ನಾಟ್ ದಟ್ ನಾನು ಒಬ್ಬ DC, ಅದು ಬ್ರಿಟಿಷ್ ಟೈಮಲ್ಲಿ ಇತ್ತು. ಆ ಬ್ರಿಟಿಷರು ಅವರ ಅಡ್ಮಿನಿಸ್ಟ್ರೇಟರ್ಸ್ ಇದ್ರು, ಅವ್ರಿಗೆ ಯಾರೋ ಪರಕೀಯರಿದ್ರು, ಪರಕೀಯರ ದೇಶವನ್ನ ಆಳ್ತಾ ಇದ್ರು, ಅವರ ಮನೋಭಾವನೆ ಬೇರೆ ಇತ್ತು. ಆದ್ರೆ ಈಗ ಹಾಗಿಲ್ಲ. ಇಲ್ಲಿ ನಾನು ಆಲ್ವೇಸ್ ಕೀಪ್ ಆನ್ ಟೆಲ್ಲಿಂಗ್, ಇದು ಪ್ರಜಾಪ್ರಭುತ್ವದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಸೇಯಿಂಗ್ ಇತ್ತು, ಯಥಾ ರಾಜ ತಥಾ ಪ್ರಜಾ. ಆದ್ರೆ ಈಗ ಅದು ಇಲ್ಲ. ಈಗ ಏನಾಗಿದೆ? ಯಥಾ ಪ್ರಜಾ ತಥಾ ರಾಜ. ಅದು ಆಲ್ವೇಸ್ ಪ್ರಜೆಗಳು ಹೇಗಿರ್ತಾರೋ ರಾಜ ಹಾಗಿರ್ತಾನೆ, ಹೌದಲ್ಲ? ಹಾಗಾಗಿ ಪ್ರಜೆಗಳು ಫಸ್ಟ್ ಚೆನ್ನಾಗಿರ್ಬೇಕು. ಚೆನ್ನಾಗಿ ಅಂದ್ರೆ ವಿದ್ಯಾವಂತರಾಗ್ಬೇಕು, ಪ್ರಜ್ಞಾವಂತರಾಗ್ಬೇಕು,
ಕಲಿಕೆಯಲ್ಲಿ ಮುಂದಿರಬೇಕು. ಪ್ರಜೆಗಳು ಹೇಗಿರ್ತಾರೋ ಅವರ ಆ ರೀತಿಯ ನಾಯಕರನ್ನ ಅವರು ರೂಪಿಸ್ತಾರೆ, ಅದು ನಾನು ನಂಬಿದ್ದೇನೆ. ಅದೇ ರೀತಿಯಾಗಿ ನಾವು ಅಧಿಕಾರಿಗಳು ನಮಗೆ ಏನು ಒಂದು ಸ್ಪೆಷಲ್ ಅಧಿಕಾರ ಅಥವಾ ಸರ್ವಾಧಿಕಾರ ಏನು ಇರೋದಿಲ್ಲ. ಜನಗಳನ್ನ ನೀವು ಅರ್ಥ ಮಾಡಿಕೊಂಡು ಜನಗಳಿಗೆ ಏನು ಬೇಕೋ ಆ ಸೌಕರ್ಯಗಳನ್ನ ಆ ಸೇವೆಗಳನ್ನ ನೀಡುವುದು, ಸರ್ಕಾರದಲ್ಲಿ ಇರ್ತಕ್ಕಂತಹ ಸೌಲಭ್ಯಗಳನ್ನ ಜನರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಮಾಧ್ಯಮವಾಗಿ ಒಂದು ವಾಹಿನಿಯಾಗಿ ನಾವು ಕಾರ್ಯನಿರ್ವಹಿಸುವುದು. ಸೊ ಆ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ. ಸೊ ಅದನ್ನ ನಾನಂತೂ ತುಂಬಾ, ನನಗೆ ಆತ್ಮವಿಶ್ವಾಸ ಇದೆ, ಅದನ್ನ ಚಾಚೂ ತಪ್ಪದೆ ನಮ್ಮ ಸೇವೆಯನ್ನ ನಮ್ಮ ಜಿಲ್ಲೆಗೆ ನಾವು ನೀಡ್ತೀವಿ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆಲ್ಲರ ಸಹಕಾರ, ಅದರಲ್ಲೂ ನನ್ನ ಮಾಧ್ಯಮ ಮಿತ್ರರವರ ಸಹಕಾರ ನಮಗೆ ತುಂಬಾ ಅಗತ್ಯ. ಯಾಕಂದ್ರೆ ನಾವು 4th ಪಿಲ್ಲರ್ ಅಂತ ಕರಿತೀವಿ, ಅಂತಹ ಒಂದು ಸ್ಟ್ರಾಂಗ್ ಪಿಲ್ಲರ್ ಯಾವ ಜಿಲ್ಲೆಯಲ್ಲಿ ಒಂದು ಪ್ರಜ್ಞಾವಂತ ಒಂದು ಪತ್ರಕರ್ತರ ಒಂದು ಸಂಘ, ಒಂದು ಅಸೋಸಿಯೇಷನ್, ಅವರ ಒಂದು ಸಪೋರ್ಟ್, ಸಹಕಾರ ಇರ್ತದೆ, ತುಂಬಾ ಒಳ್ಳೆಯ ಕೆಲಸವನ್ನು ಸಹ ಅಲ್ಲಿ ಮಾಡಬಹುದು ಅನ್ನೋದು ನನ್ನ ನಂಬಿಕೆ.